Creativity, coverage, connectivity, classical, cinema. See Bangalore. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಬಲ, ನಿಮ್ಮ ಹೆಸರಿನ ಬಲ ನಿಮಗೆ ಎಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಕ್ಷಯ ಸಂಖ್ಯಾಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಂಖ್ಯೆಗಳಲ್ಲಿ ಎಷ್ಟು ಮಟ್ಟಿಗೆ ಬಲ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ನಮ್ಮ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ಜನ ಸಂಖ್ಯಾಫಲ ಕಾರ್ಯಕ್ರಮ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ತರಬೇತಿಯ ತರ ಕೂಡ ಅಂತ ಸಾಕಷ್ಟು ಜನ ಹೇಳ್ತಾರೆ. ಏನಪ್ಪಾ ತರಬೇತಿ ಅಂತ ಹೇಳ್ತಾ ಇದೀನಿ ಅಂತಿದ್ರ, ಈ ಒಂದು ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಗೆಲ್ಲ ನೋಡ್ಬೇಕು ಒಂದು ಜಾತಕವನ್ನ ಅಥವಾ ಒಂದು ಮದುವೆ ಆಗ್ತಿರೋ ಒಂದು ಡೇಟ್ ಆಫ್ ಬರ್ತ್ಗಳನ್ನ, ಇವೆಲ್ಲವನ್ನ ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮದ ಮುಖಾಂತರ ಗುರುಗಳನ್ನ ನೋಡಿ ಅವರ ಕಾರ್ಯಕ್ರಮವನ್ನ ವೀಕ್ಷಿಸಿ ಕಲ್ತ್ಕೊಂಡಿರೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕು, ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ರೀತಿಯ ಸಮಸ್ಯೆಗಳು ನಮ್ಮ ಮುಂದಿನ ಜೀವನದಲ್ಲಿ ಇದೆ, ಅದಕ್ಕೆ ಪರಿಹಾರಗಳು ಗುರುಗಳು ಏನ್ ಕೊಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡ್ಕೋಬೇಕು ಅಂತ ಇರ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳ ಜೊತೆಗೆ ನಾವು ಕಾರ್ಯಕ್ರಮದಲ್ಲಿ ಕರೆಗಳನ್ನ ಸ್ವೀಕರಿಸೋದ್ರಿಂದ ಸ್ವಲ್ಪ ಸಮಯದಲ್ಲಿ ನಾವು ಸಾಕಷ್ಟು ಮಾಹಿತಿಗಳನ್ನ ಕೂಡ ಕೊಡೋ ಒಂದು ಪ್ರಯತ್ನ ಮಾಡ್ತೀವಿ. ಆದ್ರೆ ಸಾಕಷ್ಟು ಜನಕ್ಕೆ ಕರೆ ಕೂಡ ಸಿಕ್ಕಲ್ಲ ಅಂತವ್ರು ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬಹುದು. ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬೇಕು ಅಂತಿದ್ರೆ ನಮ್ಮ ಅಪಾಯಿಂಟ್ಮೆಂಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9535552511. ಸೊ ಮತ್ತೊಂದು ನಂಬರ್ ಹೇಳ್ತೀನಿ, 9972272857. ಸೊ ಈ ದೂರವಾಣಿ ಸಂಖ್ಯೆನ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೇಳಿದ್ದಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಕೂಡ ಕೊಡಲಾಗುತ್ತೆ. ಹಾಗಾದ್ರೆ ಬನ್ನಿ, ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ ರಾಮಮೂರ್ತಿ ಗುರುಗಳು ನಮ್ಮ ಜೊತೆ ಇದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ನಮಸ್ಕಾರ ವೀಕ್ಷಕರೇ. ಸೊ ಈ ದಿನ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ, ಗುರುಗಳು 2ನೇ ತಾರೀಕು ಬಗ್ಗೆ ಏನು ತಿಳಿಸ್ತಾರೆ ಮಾಹಿತಿಗಳು ಅನ್ನೋದು. ಅದಕ್ಕೂ ಮುಂಚೆ ಯಾರ ಕರೆ ಸಿಕ್ಕತ್ತೆ ಅಂತ ತಿಳಿಸ್ಕೊಡಿ. ಇವತ್ತು ಹೆಚ್ಚಿನ ಅಂಶ 1, 2, 3, 6, 7 ಈ ಡೇಟ್ನವರೆಗೆ ಕಾಲ್ಸ್ ಹೆಚ್ಚು ಸಿಗುತ್ತೆ. ಓಕೆ, ಸೊ ಯಾರಿಗೆ ಸಿಕ್ಕತ್ತೆ, ಯಾರು ಪ್ರಯತ್ನವನ್ನು ಮಾಡಬೇಕು ಅದೆಲ್ಲದು ಗೊತ್ತಾಗ್ಬಿಟ್ಟಿದೆ ನಿಮಗೆ. ಸೊ 2ನೇ ತಾರೀಕು ಬಗ್ಗೆ ಏನು ತಿಳಿಸ್ಕೊಡ್ತೀರಾ ಗುರುಗಳೇ? 2ನೇ ತಾರೀಕು ಅಂತ ಹೇಳಿದ್ರೆ 2ನೇ ತಾರೀಕು ಹುಟ್ಟರು ಚಂದ್ರಗ್ರಹದ ಆದಿತ್ಯದಲ್ಲಿ ಹುಟ್ಟಿರ್ತಾರೆ. ಚಂದ್ರ ಅಂತ ಹೇಳಿದ್ರೆ ನಾವು ಜ್ಯೋತಿಷದಲ್ಲಿ ಆಗ್ಬೋದು ಅಥವಾ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಆಗ್ಬೋದು, ಚಂದ್ರ ಅಂದ್ರೆ ತಾಯಿಗೆ ಹೋಲಿಸ್ತೀವಿ. ತಾಯಿಯಿಂದ ದೂರ ಇರ್ತಾರೆ ಇಂಥದ್ದು ಡೇಟ್ನವರು ಅಂತ. ಈ ಡೇಟ್ನವರು ಹುಟ್ಟಿರೋರು ತಾಯಿಯಿಂದ ಸ್ವಲ್ಪ ದೂರ ಆಗ್ತಾರೆ. ಈಗ ಚಂದ್ರನ ತಾಯಿಗೆ ಹೋಲಿಸ್ತಾರೆ. ಚಂದ್ರ ತಾಯಿ ಹೋಲಿಸ್ತಾರೆ. ಯಾಕೆ ನಾನು ಹೇಳ್ತೀನಿ ಚಂದ್ರ ತಾಯಿಗೆ ಹೋಲಿಸ್ತಾರೆ ಅಂದಾಗ, ತಾಯಿ ಯಾರಿಗಾರ ನೋವು ಮಾಡ್ತಾರ? ತಾಯಿ ಏನಿದ್ರು ತಮಗೆ ನೋವು ತಗೊಂತಾರೆ, ಅಥವಾ ಮಕ್ಳಿಗಾಗ್ಬೋದು ಅಥವಾ ಯಜಮಾನ್ರಿಗಾಗ್ಬೋದು, ಯಾರಿಗೆ ಇದ್ರೂ ತಾಯಿ ಅಂತವಳು ಆ ನೋವನ್ನೆಲ್ಲ ತಗೊತಾರೆ. ಹಾಗೆ ಈ 2ನೇ ತಾರೀಕು ಹುಟ್ಟರು ಬೇರೆಯವ್ರಿಗೋಸ್ಕರನೇ ಹುಟ್ಟಿರೋದು ಅಂತ. ಅಂದರೆ ಬೇರೆಯವ್ರ ಕಷ್ಟನ ತಾವು ತಗೊತಾರೆ. ಯಾಕೆ ಬೇರೆಯವ್ರ ಕಷ್ಟ? ನೋಡಿ, ಫ್ರೆಂಡ್ಸ್ ಆಗ್ಬೋದು, ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮದ್ರು, ಯಾರಿಗೋದ್ರೂ ನಾನು ಇದ್ದೀನಪ್ಪ ಅಂತ ಧೈರ್ಯ ಹೇಳ್ತಾರೆ. ಆದರೆ ಇವರು ಧೈರ್ಯವಂತರಲ್ಲ, ಆದರೆ ಇನ್ನೊಬ್ರು ಧೈರ್ಯ ಕೊಡೋದ್ರಲ್ಲಿ ಹೆಚ್ಚು. ನಾವು ಸ್ವಲ್ಪ 2ನೇ ತಾರೀಕು ನೋಡಿ, ಅಕ್ಟೋಬರ್ 2 ಗಾಂಧೀಜಿಯವರು ಹುಟ್ಟಿದ್ದಾರೆ. ಅವರು ಅಷ್ಟೇ ಬೇರೆಯವ್ರಿಗೋಸ್ಕರನೇ ಮಾಡಿದ್ರು ಹೆಚ್ಚು. ಅದೇ ಥರ ಈ ಡೇಟ್ ಹುಟ್ಟಿರೋರೆಲ್ಲ ಮನಸ್ಸು ಕರಗೋದು ಜಾಸ್ತಿ. ಅಂದರೆ ತಮ್ಮ ಯಾರೇ ಕಷ್ಟಪಡ್ತಾ ಇದ್ರು ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋದು ಜಾಸ್ತಿ. ನೋಡಿ, ಇವ್ರಿಗೆ ಎಷ್ಟು ಸಿಂಪಲ್ ಇವರು ಅಂತ ಹೇಳಿದ್ರೆ, ಇನ್ನೊಬ್ರು ಕಣ್ಣಲ್ಲಿ ನೀರು ಬರ್ತದೆ, ಇವ್ರ ಕಣ್ಣಲ್ಲಿ ನೀರು ಬರ್ತದೆ. 2ನೇ ತಾರೀಕು ಹುಟ್ಟರು ಇನ್ನೊಬ್ರು ಅಳ್ತಾ ಇದ್ದಾರೆ ಅಂದರೆ ಇವ್ರ ಕಣ್ಣು ನೋಡಿದ ತಕ್ಷಣ ಇವ್ರು ಅಳು ಬಂದುಬಿಡುತ್ತೆ. ಅಂದರೆ ಅಷ್ಟು ಸಾಫ್ಟ್ ನೇಚರ್ ಅವರು ಅಂತ. ಆದರೆ ಇದು ನಾನು ಹೇಳಬೇಕಾದ್ರೆ ಸಾಫ್ಟ್ ನೇಚರ್ ಅವರು ಯಾರು 2ನೇ ತಾರೀಕು ಹುಟ್ಟಿರೋದು ಹೆಂಡತಿ ಆಗ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಇವ್ರು ನಮ್ಮ ಅಪ್ಪ ತುಂಬ ಕೋಪ ಅಲ್ಲ ಮನೇಲಿ ಅಂತ. ಖಂಡಿತ ಮನೇಲಿ ಮಾತ್ರ ಕೋಪ ಮಾಡ್ಕೊತಾರೆ. ಆ ಮನೇಲಿ ಮಾಡೋ ಕೋಪ ಬರೀ 1 ನಿಮಿಷ ಕೋಪ, ವೆರಿ ನೆಕ್ಸ್ಟ್ ಮೂಮೆಂಟು ಇವರೇ ಮರ್ತು ಬಿಡ್ತಾರೆ ಆ ಕೋಪ ಏನು ಮಾಡ್ಕೊಂಡಿದ್ದಾರೆ ಅಂತ. ಕೂಲ್ ಆಗಿಬಿಡ್ತಾರೆ. ಅಯ್ಯೋ ನಾನು ಈ ಥರ ಮಾಡಬಾರ್ದಾಗಿತ್ತು, ಅಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ತೀವಿ ಅಂತ ಹೇಳ್ತಾರೆ. ಆ ಥರ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಮತ್ತೆ ಸರೆಂಡರ್ ಆಗ್ತಾರೆ ಇವರೇ. ಆ ಕೋಪ ಏನಕ್ಕೆ ಮಾಡ್ಕೊತಾರೆ? ಬಟ್ಟೆ ಹೋಗಿಲ್ಲ ಅಂದರೆ ಮಿಸ್ಸಸ್ಸು, ತಿಂಡಿ ಮಾಡಲಿಲ್ಲ ಅಂದರೆ ಮಿಸ್ಸಸ್ ಕಿಟನ್ ಮಾಡೋದು, ಏನಾದ್ರು ಅಥವಾ ಅಮ್ಮ ತಿಂಡಿ ಮಾಡಲಿಲ್ಲ ಅಂದರೆ ಸ್ವಲ್ಪ ಜೋರು ಮಾಡೋದು. ಯಾರ ಹತ್ರ ಜೋರು ಮಾಡೋಕ್ಕಾಗಲ್ಲ ಇವರು. ಅಂದರೆ ತಂದೆ ತಾಯಿ ಹತ್ರ ಅಥವಾ ಹೆಂಡತಿ ಹತ್ರ ತುಂಬ ಕ್ಲೋಸ್ ಆಗಿರೋ ಹತ್ರ ಜೋರು ಮಾಡ್ತಾರೆ. ನೋಡಿ, ಯಾರೇ ಮನೇಲಿ ಇವ್ರ ಮನೇಲಿ ಈ ಮಕ್ಕಳು 2ನೇ ತಾರೀಕು ಕೊಟ್ಟರು ಮಕ್ಕಳು ತುಂಬ ಕೋಪ ಮಾಡ್ತಾರೆ, ತುಂಬ ಹಠ ಮಾಡ್ತಾರೆ. ಅಂದರೆ ಮನೇಲಿ ಮಾತ್ರ ಮಾಡ್ತಾರೆ. ಹೊರಗಡೆ ಹೋಗಿದ ತಕ್ಷಣ
ಈ ಮಗು ನಮ್ಮ ಮಗ ಸಿಕ್ಕಾಬಡೆ ತರಲೆ ಮಾಡ್ತಾನೆ, ಸಿಕ್ಕಾಬಡೆ ಹಠ ಮಾಡ್ತಾನೆ, ಸಿಕ್ಕಾಬಡೆ ಕೋಪ ಅಂದರೆ ನಿಮ್ಮ ಮಗನ ಇಷ್ಟು ಸಾಫ್ಟಾಗಿ ಎಷ್ಟು ನಗ್ನಗ್ತಾ ಇರ್ತಾನೆ ಅಂತ ಹೇಳೋ ತಂದೆ ತಾಯಿಗಳು ಇರ್ತಾರೆ. ಯಾಕಂದರೆ ಹೊರಗಡೆ ಬಂದಾಗ ಬೇರೆಯವ್ರ ಮುಂದೆ ತುಂಬ ಸಾಫ್ಟಾಗಿ ತುಂಬ ನಗ್ನಗ್ತಾ ಇರ್ತಾರೆ. ಅಟ್ರಾಕ್ಟಿವ್ ಪರ್ಸನ್ ಇವರು. ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಒಂದು 4-5 ಜನ ಹುಡುಗರು ಇದ್ದಾಗ ಇದರಲ್ಲಿ ಒಂದು ಮಗು ಇದೆ ಅಂದರೆ 2ನೇ ತಾರೀಕು ಮಗು ಅಂದರೆ ಖಂಡಿತ ಯಾರಾದರೂ ಪಾಯಿಂಟ್ ಔಟ್ ಮಾಡಿ ಈ ಮಗು ಯಾರ್ದು ಅಂತ ಕೇಳ್ತಾರೆ. ಯಾಕಂದರೆ ಆ ಫೇಸೇ ಅಟ್ರಾಕ್ಷನ್ನು. ಯಾಕಂದರೆ ಚಂದ್ರ ಅಂತಿದ್ದಾಗ ಈ ನೀರಿನಂಶ ಜಾಸ್ತಿ ಅಂತ ಹೇಳ್ತೀವಿ. ಹಾಗೆ ಇವರು ಆಟ ಆಡೋದು ಜಾಸ್ತಿನೇ, ಸ್ವಲ್ಪ ತರಲೆ ಮಾಡೋದು ಜಾಸ್ತಿ. ಸಣ್ಣ ಮಕ್ಕಳು, ದೊಡ್ಡವರಲ್ಲ, ಸಣ್ಣ ಮಕ್ಕಳು ತರಲೆ ಮಾಡೋದು ಜಾಸ್ತಿನೇ. ಈ ತರಲೆ ಅಂತ ಹೇಳಿದಾಗ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ಒಬ್ಬರು ನೋಡಿದ ತಕ್ಷಣ ಅದೇ ಟೈಪ್ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬಿಡ್ತಾರೆ. ಅಂದರೆ ಸ್ವಲ್ಪ ಕಾಪಿ ಮಾಡೋದು ಜಾಸ್ತಿ ಅಂತ. ಸೊ ಕಾಪಿ ಮಾಡೋದಂದ್ರೆ ಎಕ್ಸಾಮ್ ಕಾಪಿ ಮಾಡೋದಲ್ಲ, ಇವ್ರು ಯಾವುದೇ ಒಂದು ಆ್ಯಕ್ಟಿಂಗ್ ಮಾಡೋದಾಗಲಿ ಅಥವಾ ಒಂದು ಚಿತ್ರ ಬರೆಯೋದಾಗಲಿ ಇದು ನೋಡಿದ ತಕ್ಷಣ ಆ್ಯಕ್ಟ್ ಮಾಡಿಬಿಡ್ತಾರೆ. ಅಂದರೆ ಅದೇ ಥರ ಬರೆದು ಬಿಡ್ತಾರೆ ನೋಡಿ. ಅದೇ ಕಲೆಯಲ್ಲೇ ಭಾಳ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಡ್ರಾಯಿಂಗಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ಹಾಗೆ ಸಮ್ ಹುಡುಗರು ಮ್ಯಾಥಮೆಟಿಕ್ಸಲ್ಲಿ ತುಂಬ ಒಳ್ಳೆ ಹೆಸರು ಮಾಡ್ತಾರೆ. ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಮಕ್ಕಳು. ಬಟ್ ಎಲ್ಲ ತಂದೆ ತಾಯಿ ಕಂಪ್ಲೇಂಟು, ನಮ್ಮ ಮಗ 2ನೇ ತಾರೀಕು ಕೊಟ್ಟಿದ್ದಾನೆ, 2/11/2019 ತಾರೀಕು ಕೊಟ್ಟಿದ್ದಾರೆ, ಅವ್ರು ಸ್ವಲ್ಪ ಓದಲು ಕಡಿಮೆ ಅಂತ ಹೇಳ್ತಾರೆ. ಯಾಕೆ ಕಡಿಮೆ ಅಂದರೆ ಚಂದ್ರ ಅಂತ ನಾನು ಹೇಳಿದೆ. ಚಂದ್ರ ಯಾವಾಗ ಬೆಳಕು ಕೊಡ್ತಾನೆ? ರಾತ್ರಿನೇ ಬೆಳಕು ಕೊಡೋದು. ಸೊ ಅವಾಗ ಏನು ಮಾಡ್ತಾರೆ, ಈ ಮಕ್ಕಳೆಲ್ಲ ಸ್ವಲ್ಪ ರಾತ್ರಿ ಹೊತ್ತು ಹೆಚ್ಚು ಎದ್ದಿರ್ತಾರೆ. ಸೊ ಬೆಳಗಿನ ಜಾವ ಒಳ್ಳೆ ನಿದ್ದೆ ಮಾಡ್ತಾರೆ. ಇವರು ಸ್ಕೂಲ್ ಕಳಿಸ್ಬೇಕಂದ್ರೆ ಖಂಡಿತ ಅವ್ರ ಕಡೆ ಪಕ್ಷ ಒಂದು ಏಟ್ ಹೊಡಿಲೇಬೇಕು ಅಥವಾ ನೀರು ಹಾಕಲೇಬೇಕು, ಆಗಲೇ ಇವ್ರು ಎದ್ದೇಳೋದು. ಈ ನಿದ್ದೆ ಯಾಕೆ ಮಾಡುತ್ತೆ? ಚಂದ್ರ ಎಲ್ಲ ಬೆಳಕು ಕೊಡೋದು ರಾತ್ರಿ ಹೊತ್ತೆ. ಡೇ ಟೈಮಲ್ಲಂತೂ ಚಂದ್ರ ಬೆಳಕು ಕೊಡಲ್ಲ. ಅದಕ್ಕೆ ಇವ್ರಿಗೆ ಹೆಚ್ಚು ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಬೆಳಗಿನ ಜಾವ ಹೆಚ್ಚು ನಿದ್ದೆ ಬರುತ್ತೆ. ಸೊ ಬೆಳಗಿನ ಜಾವ ಓದಬೇಕು ಅಂತ ಹೇಳಿದ್ರೆ ಖಂಡಿತ ಇವ್ರು ತಾಯಿನೇ ಓದಬೇಕು, ಅದನ್ನೆಲ್ಲ ಈ ಮಕ್ಕಳು ಓದಲ್ಲ. ಅಥವಾ ಹೋಮ್ವರ್ಕ್ ಮಾಡಬೇಕು, ತಾಯಿನೇ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಕ್ಕಳಿಗೆ ಫಸ್ಟಿಂದ ಅವ್ರು ಪ್ರಾಕ್ಟೀಸ್ ಮಾಡಬೇಕು. 6 ಗಂಟೆ ಕರೆಕ್ಟ್ ಎದ್ದೇಳಬೇಕು ಅಂದರೆ 6 ಗಂಟೆ ಕರೆಕ್ಟ್ ಎದ್ದೇಳಬೇಕು. ಈ ಪ್ರಾಕ್ಟೀಸ್ 8 ಗಂಟೆ 9 ಗಂಟೆ ಮಲಗಬೇಕು, ಖಂಡಿತ ಮಲಗಬೇಕು. ಯಾಕಂದರೆ ಇವ್ರು 9 ಗಂಟೆ ಮಲಗಬೇಕು ಅಂತ. ಯಾಕಂದ್ರೆ ಈ ಮಕ್ಕಳು ತುಂಬ ಆಟ ಆಡಬೇಕು, ತಂದೆ ತಾಯಿ ಅವ್ರ ಜೊತೆ ಆಟ ಆಡಬೇಕು ಅಂತ ಇಷ್ಟ ಆಗುತ್ತೆ. ಆಗ 12 ಗಂಟೆವ್ರು ಮಗ ಎದ್ದಿರ್ತಾನೆ, ಬೆಳಗ್ಗೆ ಕಷ್ಟಪಡ್ತಾರೆ. ತಂದೆ ತಾಯಿ ಕಷ್ಟಪಡಬೇಕು, ಮಕ್ಕಳು ಕಷ್ಟಪಡಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾವುದೇ 2ನೇ ತಾರೀಕು ಕೊಟ್ಟರೋರು, ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಸಿಸ್ಟಮ್ಯಾಟಿಕ್ ಬಂದುಬಿಟ್ರೆ ಇವರಂಥ ಬೆಸ್ಟ್ ಪರ್ಸನ್ ಯಾವ ನಂಬರು ಇಲ್ಲ. ದ ಬೆಸ್ಟ್ ಪರ್ಸನ್ಸ್ ಅಂತ ಹೇಳ್ಬೋದು. ಸೊ ಯಾವಾಗ ನಮ್ಮ ಸಿಸ್ಟಮ್ ಇಲ್ಲ ಈ ಮಕ್ಕಳಿಗೆ ಅಥವಾ ಈ ದೊಡ್ಡವರಿಗೆ, ಆವಾಗ ಇವ್ರು ಸ್ವಲ್ಪ ಸೋಮಾರಿಗಳು ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ನೋಡಿದ ತಕ್ಷಣ ಮನೇಲಿ ಯಾವುದನ್ನ ತಂದೆ ತಾಯಿ ಕಂಪ್ಲೇಂಟ್ ಮಾಡೋದೇ 2ನೇ ತಾರೀಕು ಕೊಟ್ಟಿದ್ದಾನ, ಅಯ್ಯೋ ನಮ್ಮ ಮಗ ಸೋಮಾರಿ. ಅವ್ರ ಮಗ ಖಂಡಿತ ಸೋಮಾರಿ ಇಲ್ಲ, ಸೋಮಾರಿ ಮಾಡಿದ್ರೆ ಈ ಪೇರೆಂಟ್ಸ್ ಅವರೇ. ಸೊ ಅದಕ್ಕೋಸ್ಕರ ಫಸ್ಟಿಂದ ಸಿಸ್ಟಮಾಗಿ ಮಾಡಬೇಕು. ಹಾಗೆ ನೀಟ್ನೆಸ್ ಬಗ್ಗೆ ಭಾಳ ಅಂದರೆ ನೀಟ್ನೆಸ್ ಅಂದರೆ ಡ್ರೆಸ್ ಮಾಡೋ ಕ್ರೇಜ್ ಅಂದರೆ ಸೂಪರ್. ಇವ್ರಿಗೆ ಒಳ್ಳೆ ಬಟ್ಟೆ ಆಗಬೇಕು, ನೀಟಾಗಿರಬೇಕು, ಇನ್ನೊಬ್ಬರ ಮುಂದೆ ಚೆನ್ನಾಗಿ ಕಾಣಬೇಕು. ಸೊ ಯಾವಾಗ ಚೆನ್ನಾಗಿ ಕಾಣಬೇಕು ಅಂತ ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು. ಸೊ ಹುಡುಗರಿಗೆ ಹುಡುಗರೇ ಹೆಚ್ಚು ಫ್ರೆಂಡ್ಸ್ ಇರ್ತಾರೆ, ಹುಡುಗರಿಗೆ ಹುಡುಗಿರೇ ಹೆಚ್ಚು ಫ್ರೆಂಡ್ಸ್ ಇರ್ತಾರೆ. ಸೊ ಯಾವಾಗಲೂ ಹೈ ಥಿಂಕಿಂಗ್ ಅಂದರೆ ನಾನು ಬೆನ್ಸ್ ಕಾರಲ್ಲೇ ಓಡಾಡಬೇಕು ಅಥವಾ ನಾನು ಆಡಿ ಕಾರಲ್ಲಿ ಓಡಾಡಬೇಕು, ಈ ಥರ ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾರೆ. ಸೊ ಹೈ ಲೆವೆಲ್ ಥಿಂಕ್ ಮಾಡಿ ಅಟ್ಲೀಸ್ಟ್ ಬೆನ್ಸ್ ತೊಗೊಳಕ್ಕಾಗಿಲ್ಲ ಅಂದರೂ ಇವರು 800 ತೊಗೊಂಡ್ಬಿಡ್ತಾರೆ. ಅಂದರೆ ವೆಹಿಕಲ್ಸ್ ಕ್ರೇಜ್ ಜಾಸ್ತಿ ಇವರಿಗೆ. ಒಳ್ಳೆ ವೆಹಿಕಲ್ ಇಡಬೇಕು, ಒಳ್ಳೆ ಥರ ಓಡಾಡಬೇಕು, ಒಳ್ಳೆ ಶೂಟ್ ಬೂಟ್ ಹಾಕ್ಕೊಂಡು ಓಡಾಡಬೇಕು. ಇವರು ಹೆಂಡ್ತಿನ ಮೊದಲೇ ಇಮ್ಯಾಜಿನ್ ಮಾಡಿಬಿಡ್ತಾರೆ. SLC ಓದ್ತಾರೆ ಹುಡುಗ ಅಂದರೆ ನನಗೆ ಇದೇ ಥರ ಹೆಂಡ್ತಿ ಇರಬೇಕು ಅಂತ, ಹುಡುಗಿ ಆದ್ರೂ ಇದೇ ಥರ ಗಂಡ ಇರಬೇಕು ಅಂತ ಯೋಚನೆ ಮಾಡ್ಬಿಡ್ತಾರೆ. ಹಾಗೆ ಏನು ಮಾಡ್ತಾರೆ, ಇವರು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಸೊ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೂ ಸ್ವಲ್ಪ ಡಿಸಿಷನ್ ಕಮ್ಮಿ ಮಾಡ್ಕೊತಾರೆ. ಅಂದರೆ ತುಂಬ ಇಷ್ಟಪಟ್ಟು ಅಯ್ಯೋ ಇದೇ ಹುಡುಗಿ ನನಗೆ ಬೇಕು ಅಂತ ಇಷ್ಟಪಟ್ಟು ಮದುವೆ ಮಾಡ್ಕೊತಾರೆ. ಆ ಹುಡುಗಿಯಿಂದ ಇವ್ರು ಸುಖ ಸಿಗಲ್ಲ. ಅಂದರೆ ಆ ಹುಡುಗಿ ಏನಾಗುತ್ತೆ, 2ನೇ ತಾರೀಕುವರೆಗೆ 8ನೇ ತಾರೀಕು ಫಾಲೋ ಮಾಡುತ್ತೆ. ನಾನು ಖಂಡಿತ ಹೇಳ್ತಾ ಇರ್ತೀನಿ. ಆ 8ನೇ ತಾರೀಕು ಹುಡುಗಿನೇ ಸಿಕ್ಬಿಡ್ತಾರೆ ಇವರಿಗೆ 2ನೇ ತಾರೀಕು. ಹಿಂದೆ 8, 17, 26 ಈ ಡೇಟಲ್ಲಿ ಸಿಕ್ಬಿಟ್ಟಾದರೆ ಖಂಡಿತ ಇವರು ಲೈಫಲ್ಲಿ ಚೆನ್ನಾಗಿರಲ್ಲ. ಸೊ ಯಾವಾಗ ಲೈಫಲ್ಲಿ ಚೆನ್ನಾಗಿರಲ್ಲ ಈ ಮ್ಯಾರಿಟಲ್ ಲೈಫಲ್ಲೇ, ಆಗ ಮದುವೆ ಆದಮೇಲೆ ಇನ್ನೊಂದು ಅಫೇರ್ ಇಟ್ಕೊತಾರೆ. ಸೊ 1 ಅಥವಾ 2 ಅಫೇರ್ ಖಂಡಿತ ಇಟ್ಕೊಂಡ್ಬಿಡ್ತಾರೆ. ಯಾಕಂದರೆ ಅಟ್ರಾಕ್ಟಿವ್ ಪರ್ಸನ್ ಅಂತ ಹೇಳಿದೆ. ಇದು ನೋಡಿ, ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು, ಕಾಮನ್ ಆಗಿ ಹೇಳ್ತಾರೆ. 2ನೇ ತಾರೀಕು ಅಂತ ಹೇಳಿದ್ರೆ ಕಾಮನ್ ಆಗಿ ಹೆಣ್ಮಕ್ಳಿಗೂ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಸೊ ಅದಕ್ಕೋಸ್ಕರ ಯಾವುದೇ ಆದ್ರೂ ಫಸ್ಟು ನೀವು ಮದುವೆ ನೋಡ್ಕೊಬೇಕಾದ್ರೆ ನಿಮಗೆ ಮ್ಯಾಚಿಂಗ್ ನಂಬರ್ ಯಾರು ಅಂತ, ನನಗೆ ಯಾವುದು ಮ್ಯಾಚಿಂಗ್ ನಂಬರ್ ಅಂತ. ಸೊ ನಾವು ಹೇಳ್ತಾನೆ ಇರ್ತೀವಿ 2ನೇ ತಾರೀಕವ್ರಿಗೆ ಯಾವ್ದು ಬೆಸ್ಟ್ ಮ್ಯಾಚು. 2ನೇ ತಾರೀಕಿಗೆ 1ನೇ ತಾರೀಕು ಬೆಸ್ಟ್ ಆಗುತ್ತೆ, ನೆಕ್ಸ್ಟ್ 4ನೇ ತಾರೀಕು ಆಗುತ್ತೆ, 6ನೇ ತಾರೀಕು ಈ ಥರ ಬೆಸ್ಟ್ ಮ್ಯಾಚ್. ಬೆಸ್ಟ್ ಮ್ಯಾಚ್ ಇಸ್ 6 ಬಾರ್ನ್. ಸೊ 6ನೇ ತಾರೀಕು ಬೆಸ್ಟ್ ಇರ್ತಾರೆ. ಸೊ ಆ ಡೇಟರ್ ಮದುವೆ ಮಾಡಿಬಿಟ್ರೆ ಖಂಡಿತ ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಇವರು ಬೇರೆ ಯಾರಿಗೂ ಹೊರೆಯಾಗಿ ಇಷ್ಟಪಡಲ್ಲ. ಅಂದರೆ ಬೇರೆಯವ್ರ ಭಾರ ಇವ್ರು ತೊಗೊತಾರೆ ಹೊರತು ಇವರು ಇನ್ನೊಬ್ರಿಗೆ ಭಾರ ಆಗಲ್ಲ. ಅಂದರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಹಾಳು ಮಾಡಬೇಕು ಅಂತ ಖಂಡಿತ ಅವ್ರು ಮಾಡಲ್ಲ. ನಾನು ಹಾಳಾದ್ರೂ ಪರವಾಗಿಲ್ಲಪ್ಪ, ಅವ್ರು ಚೆನ್ನಾಗಿಲ್ಲ ಅಂತ ಹೇಳು. ಸೊ ಇವ್ರೇನು ಮಾಡ್ತಾರೆ, ತಮ್ಮ ಸ್ವಂತ ಬಟ್ಟೆ ಕೂಡ ಬಿಚ್ಕೊಟ್ಟು ಬಂದುಬಿಡ್ತಾರೆ. ನಂಗೆ ಚಳಿ ಆಗ್ತದೆ ಅಂತ ಯಾರಾದ್ರೂ ಕೂತಿದೆ ಅಂದರೆ ಅಯ್ಯೋ ಅಂತ ಹೇಳ್ಬಿಟ್ಟು ಬಟ್ಟೆ ಬಿಚ್ಕೊಟ್ಟು ಬಿಟ್ಬಿಡ್ತಾರೆ, ಬರೀ ಮೇಲೆ ಬರ್ತಾರೆ ಇವರು. ಆ ಥರ ಇದು ಮಾಡಬೇಕು, ಹೆಲ್ಪ್ ಮಾಡಬೇಕು ಖಂಡಿತ ಯಾರಿಗಾದರೂ. ಆದರೆ ನಮಗಿಲ್ದಿರ ಹೆಲ್ಪ್ ಮಾಡೋದು ಯಾರೂ ಹೇಳಿಲ್ಲ ಇದುವರೆಗೂ. ಸೊ ನಮಗೂ ಇರಬೇಕು, ಆಗ ನಮಗಿದ್ಮೇಲೆ ನೆಕ್ಸ್ಟು ದಾನ ಮಾಡಬೇಕು ಅಥವಾ ಹೆಲ್ಪ್ ಮಾಡಬೇಕು, ಇದು ಮಾಡಲೇಬೇಕು. ಸೊ ಇದೇನು ಮಾಡ್ತಾರೆ, ಟೋಟಲ್ ಬಿಟ್ಟು ಬಂದ್ರಿಂದ ಇವರು ಕಷ್ಟ ಬರ್ತಾರೆ, ಲಾಸ್ಟಲ್ಲಿ ಕಷ್ಟ ಅನ್ಭವಿಸ್ಬೋದು. ಹಾಗೆ
ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮದಾಗ ಎಲ್ಲರೂ ಇವರು ಯೂಸ್ ಮಾಡ್ಕೊತಾರೆ, ಫ್ರೆಂಡ್ಸು ಯೂಸ್ ಮಾಡ್ಕೊತಾರೆ, ಎಲ್ಲ ಯೂಸ್ ಮಾಡ್ಕೊಂಡು ಲಾಸ್ಟಲ್ಲೇ ಇವ್ರನ್ನ ಕೈ ಬಿಡ್ತಾರೆ. ಆಗ ಇವ್ರು ನೊಂದ್ಕೊಳ್ಳೋ ಜಾಸ್ತಿ. ನಾವು ಇವ್ರಿಗೆ 2ನೇ ತಾರೀಕು ಏನು ಹೇಳ್ತೀವಿ ಅಂದರೆ ಟಿಶ್ಯೂ ಪೇಪರ್ ಅಂತ ಹೇಳ್ತೀವಿ. ಟಿಶ್ಯೂ ಪೇಪರ್ ಏನು ಮಾಡ್ತೀವಮ್ಮ? ಯೂಸ್ ಮಾಡಿ ಬಿಟ್ಟಾಕ್ತೀವಿ ಅಲ್ವಾ? ಇದೇ ಆಗೋದು. ಈ 2ನೇ ತಾರೀಕು ಕೊಟ್ಟರು ಯಾರೇ ಆಗ್ಬೋದು, ಅವ್ರ ಹೆಂಡ್ತೀರು ಅಥವಾ ಗಂಡದಿರು ಇದೇ ಕಂಪ್ಲೇಂಟ್ ಮಾಡೋದು, ನಮ್ಮ ಯಜಮಾನರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ನಮ್ಮ ಮನೇಲಿ ಏನೂ ಮಾಡಲ್ಲ, ಪಕ್ಕದ ಮನೆಯವ್ರಿಗೆ ಹೆಲ್ಪ್ ಮಾಡ್ತಾರೆ, ನಮ್ಮ ಮನೇಲಿ ಮಾಡಲ್ಲ, ಪಕ್ಕದ ಮನೆ ಕೆಲಸ ಮಾಡ್ತಾರೆ, ನಮ್ಮ ಮನೇಲಿ ಮಾಡಲ್ಲ, ಆ ಥರ ಹೇಳ್ಬಾರ್ದು. ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಂಡು ಎಲ್ಲ ಬಿಸಾಕ್ಬಿಡ್ತಾರೆ ಅಂದಾಗ ಭಾಳ ನೋವಾಗುತ್ತೆ ಅದು. ಸೊ ಅದಕ್ಕೋಸ್ಕರ ಯಾರಿಗೂ ಟಿಶ್ಯೂ ಪೇಪರ್ ಆಗೋದು ಬೇಡ. ನ್ಯೂಸ್ ಪೇಪರ್ ಆಗಿ ನ್ಯೂಸ್ ಓದಲಿ ಅವ್ರು ಬೇಕಾದರೆ, ಬಟ್ ಟಿಶ್ಯೂ ಪೇಪರ್ ಆಗೋದು ತಪ್ಪು ಅಲ್ವಾ? ಹೆಲ್ಪ್ ಮಾಡಿ ಇವ್ರಿಗೆಲ್ಲ ಹೆಲ್ಪ್ ಮಾಡಿ ನಾವು ಕೆಟ್ಟ ಹೆಸರಾಗಿ ತೊಗೊಳ್ಳೋದು ಅಥವಾ ಹೆಲ್ಪ್ ಮಾಡಿ ಅವ್ರು ದೂರ ತೊಗೊಳ್ಳೋದು ತಪ್ಪಾಗುತ್ತೆ. ಆಗ ಏನಾಗುತ್ತೆ, ಇವ್ರು ನೊಂದ್ಕೊಳ್ತಾರೆ, ಹಾಗೆ ಇವ್ರಿಗೆ ಹೆಲ್ತ್ ಅಪ್ಸೆಟ್ ಹಾಕೋದು. ಸೊ ಯಾವಾಗ ನಮ್ಮವರು ಅಂತ ನಮ್ಮದು ನಾವು ಅಂತ ಇರ್ತಾರಲ್ಲ, ಅವರೇ ಇವ್ರಿಗೆ ಮೋಸ ಮಾಡಿದಾಗ ಖಂಡಿತ ಬೇಜಾರಾಗುತ್ತೆ. ಸೊ ಹಾಗೆ ಇವ್ರ ಕೈಯಿಂದ ಯಾವುದೇ ಕಾರಣಕ್ಕೂ ಹಣ ಕೊಡುವ, ಹಣ ಸಾಲ ಅಂತ ಕೊಡಬಾರ್ದು, ಅಥವಾ ಇನ್ನೊಬ್ರಿಗೆ ಶ್ಯೂರಿಟಿ ಅಂತ ಹಾಕಬಾರ್ದು. ಸೊ ಯಾವಾಗ ಸಾಲ ಶ್ಯೂರಿಟಿ ಅಂತ ಹಾಕ್ತಾರೆ ಇವರು, ಆ ದುಡ್ಡು ಇವ್ರು ವಾಪಸ್ ಬರೋಲ್ಲ. ಶ್ಯೂರಿಟಿ ಹಾಕಿದರೆ ಇವರೇ ಕಟ್ಟಬೇಕಾಗತ್ತೆ. ಇದು ಖಂಡಿತ 2ನೇ ತಾರೀಕು ಕೊಟ್ಟರು ಯಾರೇ ಆಗಿರ್ಬೋದು, ಅವ್ರ ಲೈಫಲ್ಲಿ ಒಂದು ಸಲ ಅದು ನಡೆದಿರುತ್ತೆ. ಸೊ ಇವರು ಅಯ್ಯೋ ಇನ್ಮೇಲೆ ಮಾಡಬಾರ್ದಪ್ಪ, ಈಗ ಮೋಸ ಹೋಗಿದ್ದೀನಿ, ನೆಕ್ಸ್ಟ್ ಇದನ್ನು ಮಾಡಬಾರ್ದು, ಯಾರಾದರೂ ಬಂದ್ಬಿಟ್ಟು ಕೇಳ್ಬಿಟ್ಟು ಆದರೆ ಇವ್ರ ಹತ್ರ ದುಡ್ಡಿಲ್ಲದೆ ಪಕ್ಕದ ಮೇಲೆ ತಂದು ಕೊಟ್ಬಿಡ್ತಾರೆ. ಅಥವಾ ಫ್ರೆಂಡ್ಸ್ ಹತ್ರ ಕೇಳ್ಬಿಟ್ಟು 10,000 ರೂಪಾಯಿ ಕೊಡಿ ಅಂದಾಗ ಅಂತ 10,000 ರೂಪಾಯಿ ಇಲ್ಲ, ಅಟ್ಲೀಸ್ಟ್ 5,000 ರೂಪಾಯಿ ಕೊಡ್ತೀನಿ ನಾಳೆ ಬೆಳಗ್ಗೆ ಬಂದು ಕೇಳಿ ಕಳಿಸ್ಬಿಡ್ತಾರೆ. ಇವ್ರು ಕೊಡಬೇಡ್ದು, ಮೋಸ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ, ಆ ಮೋಸ ಗೊತ್ತಿದ್ದು ಮೋಸ ಹೋಗ್ತಾರೆ. ಸೊ ಮಾಡೋದು ತಪ್ಪು, ಅದು ಖಂಡಿತ ಮಾಡಬಾರ್ದು, ಅದು ಬೇಡ. ಹಾಗೆ ಯಾರಾದರೂ ನೋಡಿ ಒಳ್ಳೆ ಕೌನ್ಸಿಲಿಂಗ್ ಮಾಡ್ತಾರೆ ಅವರು, ನೋಡಿ ಯಾರಾದರೂ ಗಲಾಟೆ ಮಾಡ್ತಾಯಿದ್ರು, ಹೊಡೆದಾಟ ಆಗ್ತಾಯಿತ್ತು. ಸೊ ಇವ್ರಿಗೆ ಸ್ವಲ್ಪ ಧೈರ್ಯ ಕಡಿಮೆನೇ, ನಾವು ಸ್ವಲ್ಪ ಪುಕ್ಕಳತನ ಜಾಸ್ತಿ ಅಂತ ಹೇಳ್ತೀವಿ. ಸೊ ಯಾರಾದರೂ ಹೊಡೆದಾಡ್ತಾ ಇದ್ದಾರೆ ಸೆಂಟ್ರಲ್ ಮಧ್ಯದಲ್ಲಿ ಹೋಗ್ಬಿಟ್ಟು ಮಧ್ಯಸ್ಥಿಕೆ ಮಾಡ್ತಾರೆ, ಬಟ್ ಇವ್ರ ಮಾತನ್ನ ಕೇಳಿ ಸುಮ್ಮನೆ ಹೋಗ್ತಾರೆ. ಯಾಕಂದರೆ ಇವ್ರ ಫೇಸಲ್ಲೇ ಅಷ್ಟು ಅಟ್ರಾಕ್ಷನ್ ಇರುತ್ತೆ, ಇವ್ರ ಮಾತಲ್ಲಿ ಅದು ಮೃದು ಇರೋದ್ರಿಂದ ಇವ್ರು ಕೇಳಿದ ಮಾತು ಕೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರೆ. ಸೊ ಹಾಗೆ ನಾನು ಹೇಳಿದೆ 1 ಅಥವಾ 2 ಅಫೇರ್ ಇಟ್ಕೊಂಡಿರ್ತಾರೆ ಅಂತ. ಸೊ ಅದು ಖಂಡಿತ ಮದುವೆ ಆದಮೇಲೆ ಬೇಡ. ಹಾಗೆ ಈ ಮದುವೆ ಆದಮೇಲೆ ಎಸ್ಪೆಷಲಿ ಗಂಡು ಅಥವಾ ಹೆಣ್ಣು ಅಂತ ಹೇಳಿದ್ರೆ ಗಂಡಿಗೆ ಅಂತ ಹೇಳ್ಕೊಳ್ಳೋಣ, ಅವ್ರ ತಾಯಿಯವರು ಸ್ವಲ್ಪ ದೂರ ಹೋಗ್ತಾರೆ. ಯಾಕೆ ಮದುವೆ ಆದಮೇಲೆ ತಾಯಿ ದೂರ ಹೋಗ್ತಾರೆ ಅಂದರೆ ಇದು ರೂಲ್ ಆಗಿಬಿಟ್ಟಿದೆ ಇದು. ಸೊ ಇದು ರೂಲ್. 2ನೇ ತಾರೀಕು ಕೊಟ್ಟವ್ರಿಗೆ ತಾಯಿ ಸ್ವಲ್ಪ ದೂರ ಹೋಗಬೇಕು. ಯಾವಾಗ? ಮದುವೆ ಆದಮೇಲೆ. ಮದುವೆಗೆ ಮೊದಲು ತಾಯಿ ಮತ್ತು ಮಗ ತುಂಬ ಕ್ಲೋಸ್ ಆಗಿದ್ದರು, ಮದುವೆ ಆಗಿದ ತಕ್ಷಣ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಆಯಿತು. ಕಂಪ್ಲೇಂಟ್ ತಾಯಿದಿದೆ, ನಮ್ಮ ಮಗ ಅವ್ರ ಕಡೆ ಹೋಗ್ಬಿಟ್ಟ, ಸೊಸೆ ನಮ್ಮ ಮಗನ ಬುಟ್ಟಿಗೆ ಹಾಕೊಂಬಿಟ್ಲು, ಈ ಅಂದರೆ ಅದು ನ್ಯಾಚುರಲ್. ಇಲ್ಲ ಅಂದ್ರೂ ತಾಯಿಗೇನು ಭಯ, ನನ್ನ ಮಗ ಎಲ್ಲಿ ನನ್ನ ಬಿಟ್ಟು ಹೋಗ್ತಾನೋ ಅಂತ ಭಯ ಬರುತ್ತೆ. ಸೊ ಎಲ್ಲ ತಾಯಿ ಅದೇ 2ನೇ ತಾರೀಕುವರೆಗೆ ಮಾತ್ರ ಈ ತೊಂದರೆ ಆಗೋದು. ಸೊ ಅದಕ್ಕೋಸ್ಕರ ಫಸ್ಟಿಂದನೇ ಸ್ವಲ್ಪ ಮಾತಾಡ್ಕೊಂಡು ಸೊಸೆ ಹತ್ರ ಮಾತಾಡೋದು, ಮಗನ ಹತ್ರ ಮಾತಾಡೋದು ಮಾಡಿಕೊಂಡ್ರೆ ಖಂಡಿತ ಅವರು ದೂರ ಮಾಡಲ್ಲ, ನೀವು ದೂರ ಮಾಡೋಕ್ಕಾಗಲ್ಲ. ಸೊ ಇದು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದು. 2ನೇ ತಾರೀಕುವರೆಗೆ ಯಾವುದೇ ಇದಾದ್ರೂ ನಾನು ಹೇಳೋದು ಮೇಯ್ನ್, ಅವ್ರಿಗೆ ಮದುವೆ ಆದಮೇಲೆ ಅಕಸ್ಮಾತ್ ಏನಾದರೂ ಹುಡ್ಕೊಂಬರ್ತೀವಿ ಅವ್ರಿಗೆ ಅಫೇರ್ ಹುಡ್ಕೊಂಬಂದರೆ ಕೋರ್ಟು ಪೊಲೀಸ್ ಸ್ಟೇಷನ್ ಹೋಗೋದು ಖಂಡಿತ ಆಗುತ್ತೆ. ಮನೆಯಲ್ಲೇ ನೆಮ್ಮದಿ ಇರೋದಿಲ್ಲ, ಮಕ್ಕಳಾದ್ರೂ ತಂದೆ ನೋಡೋಕ್ಕಾಗಲ್ಲ, ಈ ಥರ ಆಗಿಬಿಡುತ್ತೆ. ಖಂಡಿತ ಅದಕ್ಕೆ ಹೋಗೋದು ಬೇಡ. ಇದು ನೋಡಿಕೊಂಡ್ರೆ ಖಂಡಿತ ಒಳ್ಳೆಯದು. ಹಾಗೆ ಇವರಿಗೆ ನಮ್ಮ ಲಕ್ಕಿ ನಂಬರ್ಸ್ ಸ್ವಲ್ಪ ಹೇಳ್ಬಿಡ. ಲಕ್ಕಿ ಡೇಟ್ಸ್ ಅಂತ ಹೇಳಿದಾಗ 1ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಯಾವುದೇ ಒಳ್ಳೆ ಕೆಲಸ ಮಾಡೋದು ಖಂಡಿತ ಸಕ್ಸಸ್ ಇರುತ್ತೆ. ಹಾಗೆ 4 ಮತ್ತು 8, 9 ತಾರೀಕು ಮಾಡಬೇಡ್ದು. ಹಾಗೆ ಇವರು ಯಾವುದೇ ಕಾರಣಕ್ಕೂ 4ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು ಮದುವೆ ಮಾಡ್ಕೊಂಡ್ಲೇಬಾರ್ದು. ಇವ್ರಿಗೆ ಆಪೋಸಿಟ್ ಡೇಟ್ ಇರುತ್ತೆ. ಇವ್ರಿಗೆ ಡೇಟ್ ಹುಡ್ಕೊಂಬಾರ್ದು. 8 ಮತ್ತು 9ನೇ ತಾರೀಕೆ ಮದುವೆ ಡೇಟ್ ಹುಡ್ಕೊಂಬರುತ್ತೆ. ಆ ಖಂಡಿತ ಆ ಡೇಟಲ್ಲಿ ಮದುವೆ ಮಾಡ್ಕೊಬಾರ್ದು. ಮದುವೆ ಮಾಡಿಕೊಂಡ್ರೆ ಖಂಡಿತ ಸಪ್ರೇಷನ್ ಆಗುತ್ತೆ, ಹೊಂದಾಣಿಕೆ ಇರೋದಿಲ್ಲ, ಮಕ್ಕಳಾಗೋಕ್ಕೆ ತೊಂದರೆ ಕೊಡುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ಆ ಡೇಟಲ್ಲಿ ಮದುವೆ ಆಗೋದು ಬೇಡ. ಹಾಗೆ ಲಕ್ಕಿ ಕಲರ್ಸ್ ಅಂದಾಗ ಇವ್ರಿಗೆ ಬೆಸ್ಟ್ ಕಲರ್ ಅಂದರೆ ವೈಟು, ಯೆಲ್ಲೋ, ಗ್ರೀನು, ಬ್ಲೂ ಕಲರ್ಸ್ ಹಾಕ್ಬೋದು. ಬಟ್ ಅನ್ಲಕ್ಕಿ ಕಲರ್ ಅಂದಾಗ ಬ್ಲ್ಯಾಕು, ರೆಡ್ಡು, ಕಾಫಿ ಬ್ರೌನ್ ಹಾಕಬಾರ್ದು, ಅದು ಅವ್ರಿಗೆ ಸಕ್ಸಸ್ ಕೊಡೋದಿಲ್ಲ. ಹಾಗೆ ಅದೃಷ್ಟ ದೇವರು ಅಂತ ಹೇಳ್ತೀವಲ್ಲ, ಇವರು ಶಕ್ತಿ ದೇವರು, ನಾನು ಹೇಳಿ ಸ್ವಲ್ಪ ಪುಕ್ಕಳು ಸ್ವಭಾವದವರು ಇರುವಂಥ ಶಕ್ತಿ ದೇವತೆಗಳನ್ನ ಪೂಜೆ ಮಾಡಿದ್ರೆ ಖಂಡಿತ ಇವರು ಆ ದೇವತೆ ಇವರಿಗೆ ಶಕ್ತಿ ಕೊಡ್ತಾರೆ, ಸ್ವಲ್ಪ ಧೈರ್ಯ ಕೊಡ್ತಾರೆ. ಅದಕ್ಕೋಸ್ಕರ ಶಕ್ತಿ ದೇವತೆ ಕಾಳಿ, ಚಾಮುಂಡೇಶ್ವರಿ ಈ ಥರ ದೇವ್ರನ್ನ ಹೆಚ್ಚು ಪೂಜೆ ಮಾಡೋದ್ರಿಂದ ಇವರಿಗೆ ಸಕ್ಸಸ್ಫುಲ್ ಕೊಡ್ತಾರೆ. ಹಾಗೆ ಅದೃಷ್ಟ ಹರಳು ಅಂತ ಹೇಳಿದಾಗ ಇವ್ರಿಗೆ ಪರ್ಲ್ ಹಾಕ್ಕೊಂಡ್ರೆ ಒಳ್ಳೆಯದು. ಜೆಂಟ್ಸ್ ಆದರೆ ಬಲಗೆ ಉಂಗುರದ ಬೆಳಗ್ಗೆ ಪರ್ಲ್ ಹಾಕ್ಕೊಂಡ್ರೆ ಒಳ್ಳೆಯದು. ಹಾಗೆ ಲೇಡೀಸ್ ಆದರೆ ಎಡಗೆ ಉಂಗುರದ ಬೆಳಗ್ಗೆ ಹಾಕ್ಕೊಂಡ್ರೆ ಖಂಡಿತ ಒಳ್ಳೆಯದು. ಅದು ಬೆಳ್ಳಿಯಲ್ಲಿ ಹಾಕ್ಕೊಬೇಕು. ಸೊ ಇವ್ರಿಗೆ ಲಕ್ಕಿ ಮೆಟಲ್ ಅಂತ ಹೇಳಿದಾಗ ಒಂದು ಬೆಳ್ಳಿಯಲ್ಲಿ ಯಾವುದೋ ಉಂಗುರ ಆಗ್ಬೋದು, ಅಥವಾ ಒಂದು ಬೆಳ್ಳಿ ಪೀಸ್ ಅದು ತಮ್ಮ ಕಿಸೆಯಲ್ಲಿ ಅಂದರೆ ಜೋಬಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಹಾಗಿದ್ರೂ ಗೋಲ್ಡು ಕೂಡ ಸೂಟ್ ಆಗುತ್ತೆ. ಸೊ ಬೆಳ್ಳಿ ಈಸ್ ದ ಬೆಸ್ಟ್, ಗೋಲ್ಡು ಕೂಡ ಸೂಟ್ ಆಗುತ್ತೆ, ಗೋಲ್ಡು ಕೂಡ ಮಾಡ್ಬೋದು. ಹಾಗೆ ಲಕ್ಕಿ ಮೊಬೈಲ್ ನಂಬರ್ ಅಂತ ಹೇಳಿದಾಗ ಬಿಸ್ನೆಸ್ ಲೆವೆಲ್ಗೆ ಅಂತ ಹೇಳಿದ್ರೆ 6 ನಂಬರ್ ಇಟ್ಕೊಳ್ಳೋದು, 1 ನಂಬರ್ ಕೂಡ ಇವರಿಗೆ ಸೂಟಬಲ್ ಆಗುತ್ತೆ. 2 ಟೋಟಲ್ ಮಾಡಿದಾಗ ನಂಬರ್ ಬೇಕು. ಸೊ ಮೊಬೈಲ್ ನಂಬರ್ಗೂ ಖಂಡಿತ ಲಕ್ಕಿ ಆಗುತ್ತೆ. ಆ ಮೊಬೈಲ್ ನಂಬರ್ ನಮ್ಮ ಬಿಸ್ನೆಸ್ ಮಾಡಿದಾಗ ಆ ಬಿಸ್ನೆಸ್ ತಕ್ಕಂತೆ ಇಟ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ಲಕ್ಕಿ ಮೆಟಲ್ ಹೇಳೋದ್ರಲ್ಲ ಸಿಲ್ವರ್ ಅಂತ ಮತ್ತು ಗೋಲ್ಡ್ ಹಾಕೊಬೋದು ಅಂತ. ಹಾಗೆ ಇವರು ಓಂ ದುಮ್ ದುರ್ಗಾಯ ನಮಃ ಅಂತ ಈ ಮಂತ್ರಗಳು ಇಟ್ಕೊಳ್ತಾ ಇದ್ರೆ ಖಂಡಿತ ಆ ದುರ್ಗಾದೇವಿಯವರಿಗೆ ಉಳಿದು ಆ ದೇವಸ್ಥಾನಕ್ಕೆ ಹೋಗಿ ಎವ್ರಿ ಫ್ರೈಡೇ ಆಗ್ಬೋದು, ಟ್ಯೂಸ್ಡೇ ಆಗ್ಬೋದು, ದೇವಸ್ಥಾನ ಒಂದು 10 ನಿಮಿಷ ಕುಳಿತು
ಒಂದು ಧ್ಯಾನ ಮಾಡ್ಕೊಂಡ್ಬಂದರೆ ಆ ದೇವತೆ ಇವರಿಗೆ ಶಕ್ತಿ ಕೊಡ್ತಾರೆ, ಧೈರ್ಯ ಕೊಡ್ತಾರೆ. ಇದು ಮಾಡ್ಕೊಳ್ಳೋದ್ರಿಂದ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಓಕೆ ಗುರುಗಳೇ, ಸೊ ಮೊದಲೇ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಮಂಜುನಾಥ್ ಅಂತ. ಮಂಜುನಾಥ್, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ಹೇಳಿ ಮಂಜುನಾಥ್, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 24/8 ಹಾ 1973. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ನನ್ನ ಬಗ್ಗೆ ಇದು ಮಾಡಬೇಕಿತ್ತು. ಏನು, ನಾನು 40 ಇಯರ್ಸ್ ಈಗ. ಮದುವೆ ಆಗಿ ಮಂಜುನಾಥ್, ನೀವು ಎಲ್ಲಿಂದ? ಮ್ಯಾರೇಜ್ ಬಗ್ಗೆ, ನಂದು ಎಜುಕೇಶನ್ ಬಗ್ಗೆ, ಓಕೆ, ಮಾತಾಡಿ ಕೆಲಸದ ಬಗ್ಗೆ ಮಾತಾಡಿ. ಓಕೆ, ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೂಪರ್. Thank you. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಿ ಮಂಜುನಾಥ್. ಸರ್, ನಿಮ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ, ನಾನು ನೋಡ್ತಾ ಇರ್ತೀನಿ. ನಮಗೂ ಬಹಳ ಖುಷಿ ಮಂಜುನಾಥ್, ನಿಮ್ಮಂಥವ್ರ ಜೊತೆ ಮಾತಾಡ್ಬೇಕು. ನಮಗೂ ಒಂಥರ ಹುರಿದುಂಬಿಸೋದು ಅಂತ ಹೇಳ್ತೀರಾ, ಅದೇ ನಮ್ಗೊಂದು ಖುಷಿ ಆಗುತ್ತೆ. ಇನ್ನು ನಮ್ಮ ಇದು ವೀಕ್ಷಕರಿಗೆ ಏನೇನು ಕೊಡಬೇಕು ಅಂತ, ಏನ್ ಸರ್? ನಮ್ಗೆ ವೀಕ್ಷಕರಿಗೆ ಏನೇನು ಕೊಡ್ಬೇಕು, ನೀವು ಈ ಥರ ಮಾತಾಡಿದಾಗ ಹೌದು ಸರ್. ನಮಗೂ ಭಾರಿ ಖುಷಿ ಆಗತ್ತೆ. ನಾವೆಲ್ಲೋ ಸ್ವಲ್ಪ ಕೊಡ್ತಾ ಇದೀವೇನೋ, ಇನ್ನು ಸ್ವಲ್ಪ ಹೆಚ್ಚು ಕೊಡೋಣ ಅನ್ಸುತ್ತೆ ಅಲ್ವಾ? ನಿಮ್ಮ ಪ್ರಶ್ನೆ, ನಿಮ್ಮ ಮದುವೆ, ನಾನು ನಮ್ಮ ಶಿಲ್ಪ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಯಾವುದ್ರ ಬಗ್ಗೆ ಮಾತಾಡ್ಬೇಕು ಅಂತ ಶಿಲ್ಪ ಕೇಳ್ತಾ ಇದ್ರು. ಆಗ ನಾನು ಮದುವೆ ಬಗ್ಗೆ ಮಾತಾಡ್ಬೇಕೇನೋ ಅಂತ ಕೇಳಿದೆ ನಾನು, ಅಲ್ವಮ್ಮ? ಸೊ ಓಕೆ, ಮದುವೆ ಬಗ್ಗೆ ಕೇಳ್ಬೇಕಲ್ವ ನೀವು? ಹೌದು ಸರ್. ಈಗ 40 ಇಯರ್ಸ್ ಆಯ್ತು, ಮದುವೆ ಮಾಡ್ಕೊಂಬೇಡ ಅಂತ ಡಿಸೈಡ್ ಮಾಡಿದೀರಾ? ಈಗ ಆಕ್ಚುಲಿ ನನ್ಗೆ ಮದುವೆ ಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ಗೊಂದೆಲ್ಲೋ ಮದುವೆ ಮಾಡ್ಕೋಬೇಕನ್ನೋದೊಂದಿದೆ. ವೆರಿ ಗುಡ್. ನನ್ ಭಾರಿ ಖುಷಿ ಆಗುತ್ತೆ ಮಂಜುನಾಥ್. ನೋಡಿ, ಇಷ್ಟು ದಿವಸ ನಿಮ್ಗೆ ಮನಸ್ಸಲ್ಲಿ ಇರಲ್ಲ ಮದುವೆ ಮಾಡ್ಕೊಬೇಕು ಅಂತ, ಈಗ ಬಂದು ಎಲ್ಲ ಸುತ್ತಮುತ್ತ ನೋಡಿ ಎಲ್ಲ ಈಗ ಬಂದಿದೆ ಮದುವೆ ಮಾಡ್ಕೊಬೇಕು ಅಂತ, ಅಲ್ವಾ? ಖಂಡಿತ ನಿಮ್ಗೆ ಮದುವೆ ಯೋಗ ಇದೆ. ಯಾರು ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಈಗಾಗಲೇ 22-23 ವರ್ಷದಲ್ಲಿ ನೀವು ಮದುವೆ ಆಗಬೇಕಾಯ್ತು. ಒಬ್ರು ಇಷ್ಟಪಟ್ಟಿದ್ರೆ ಅದು ಕ್ಯಾನ್ಸಲ್ ಆಗಿತ್ತು ಅಲ್ವಾ? ಸೊ ಅದು ನಿಮ್ಗೆ ಮದುವೆ ಆಗಬೇಕು ಅಂತ ಇಷ್ಟ ಇದೆ, ಖಂಡಿತ ಮದುವೆ ಆಗೋ ಯೋಗ ಬರುತ್ತೆ ಅಂತ ಮಾಡ್ಕೊಳ್ಳೋಣ. ಜೊತೆಗೆ ಮಂಜಾ ಕರೆದ್ಬಿಟ್ಟು ನಿಮ್ಗೆಲ್ಲರೂ ನೆಗೆಟಿವ್ ತುಂಬಿಟ್ಟಿದ್ದಾರೆ ಅಷ್ಟೇ ನಿಮ್ಮ ಮೈಂಡಲ್ಲೇ. ನಿಮ್ಮ ಮೈಂಡಲ್ಲಿ ಬರೀ ನೆಗೆಟಿವ್, ಪಾಸಿಟಿವ್ ನಿಮ್ಗೆ ಆಗತ್ತೆ ಅಂತ ಯಾರನ್ನ ಹೋಪ್ಸಿದ್ರು ಖಂಡಿತ ಆಗಲ್ಲ ಅಂತ ಹೇಳ್ತೀರಾ ನೀವು. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೂ ಬಸ್ ಎಲ್ಲಿ ಪಂಚರ್ ಆಗುತ್ತೋ ಅಂತ ಯೋಚನೆ ಮಾಡ್ತೀರಾ ನೀವು. ಸೊ ಆ ಥರ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀರಾ ನೀವು. ಸೊ ಅದಕ್ಕೆ ನೆಗೆಟಿವ್ ಥಿಂಕ್ ಮಾಡಬೇಡಿ. ಈ ಮಂಜುನಾಥ್ನ ಸೆಕೆಂಡ್ ನೇಮ್ ಮಾಡಿಕೊಂಡು ಅದಕ್ಕೆ ಮೊದಲು ಒಂದು ಒಳ್ಳೆ ಹೆಸರು ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಯಾಕೆ ಮದುವೆ ಆಗಲ್ಲ ಚೆಕ್ ಮಾಡೋಣ ಬನ್ನಿ. ಯಾಕೆಂದ್ರೆ ನಿಮ್ಗೆ ಯಾರು ಮದುವೆ ಆಗಲ್ಲ ಅಂತ ಹೇಳಿದ್ರಲ್ಲೋ, ನಾವು ಮದುವೆ ಆಗತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ನೀವು ನೇರವಾಗಿ ಬಂದು ಭೇಟಿ ಮಾಡಿ, ಆದಷ್ಟು ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಒಳ್ಳೇದಾಗತ್ತೆ ಮಂಜುನಾಥ್. ಹೇಳಿ ಹೇಳಿ ಹೇಳಿ. ಎಜುಕೇಶನ್ ಬ್ರೇಕ್ ಆಗಿದೆಯಲ್ಲ ಮಂಜುನಾಥ್ ನಿಮ್ದು? ಓಕೆ, ಈಗ ನಾನು ಅಸ್ಟ್ರಾಲಜಿ ಮಾಡ್ತಾ ಇದ್ದೀನಿ ಸರ್. ವಿದ್ವಾನ್ ಮಾಡಿದ್ದೀನಿ. ವೆರಿ ಗುಡ್. ಮುಂಚೆ ಆಚಾರ್ಯ ಮಾಡ್ತಾ ಇದ್ದೀನಿ ಈಗ ಮೂರ್ತಿ ಹತ್ರ. ಓಕೆ, ಅದು ಆಗತ್ತೋ ಆಗಲ್ವೋ, ನಾನು ಮುಂದೆ ಏನಾದ್ರು ಓದ್ಬೋದಾ? ನಂಗೇನೋ ಒಂದು ಲೈಫ್ ಅಲ್ಲಿ ಒಂದು ಸ್ಥಾನದಲ್ಲಿ ಇರ್ಬೇಕಂತ ಸರ್. ಒಂದು ಎಂಫಿಲ್ ಮಾಡೋಣ ಅನ್ನೋ ಈಗ ಬಂದಿದೆ, ಹುಡ್ತಾ ಇದೆ. ಓಕೆ, ನೀವು ಖಂಡಿತ ಒಂದು ಒಳ್ಳೆ ಪೊಸಿಷನ್ ಬರ್ತೀರಾ. ಆದ್ರೆ ಈ ಮಂಜುನಾಥ್ ಹೆಸರು ಇಟ್ಕೊಂಡಾಗ ನೀವು ವಿದ್ವಾನ್ ಮಾಡಿದ್ರಿ, ಈಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಇದ್ರಲ್ಲೂ ಸ್ವಲ್ಪ ಅಡಚಣೆ ಬರುತ್ತೆ, ಬ್ರೇಕ್ ಆಗತ್ತೆ ನಿಮ್ಗೆ. ಈ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅಲ್ಲ, ಈ ಕಂಟಿನ್ಯೂ ಮಾಡ್ಬೇಕಾದ್ರೆ ಯಾವಾಗೋ ಒಂದ್ಸಲ ಒಂದು 15 ಡೇಸ್ ಬ್ರೇಕ್ ಆಗ್ಬಿಡುತ್ತೆ, ನಿಮ್ಗೆ ಹೋಗಿ ಮನ್ಸು ಬರಲ್ಲ, ಅಥವಾ ಏನೋ ಒಂದು ಅಡಚಣೆ ಆಗುತ್ತೆ, ಈ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಖಂಡಿತ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಬೇರೆ ಏನು ನನ್ನ ಪ್ರಿಡಿಕ್ಷನ್ ಇವಾಗ ಹೇಳಲ್ಲ, ಯಾಕಂದ್ರೆ ನೇರ ಬಂದು ಬಿಟ್ಟಾಗ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಏನೇನು ಫಾಲೋ ಮಾಡಬೇಕು ಅಂತ. ಖಂಡಿತ ಮಾಡಿ, ನಿಮ್ಗೆ ಒಳ್ಳೆ ಮದುವೆನೂ ಆಗಲಿ, ಹಾಗೆ ನೀವು ಒಳ್ಳೆ ಹೆಸರು ಮಾಡೋಕ್ಕೂ ಅವಕಾಶ ಮಾಡ್ಕೊಡ್ತೀವಿ. ಧರ್ಮಸ್ಥಳ ಮಂಜುನಾಥ್ ಹೆಸರಿಟ್ಟಿರೋದು ಚೇಂಜ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಈಗ ನಾನು ಧರ್ಮಸ್ಥಳ ಮಂಜುನಾಥ್ ಕೆಟ್ಟೋರು ನಾನು ಹೇಳಲ್ಲ. ನೀವು ಮಂಜುನಾಥ್ ಹೆಸರಿಟ್ಕೊಂಡಿದ್ದೀರಾ, ನಿಮ್ಗೆಲ್ಲೂ ಮಂಜಾ ಹೋಗೋ ಬಾರೋ ಅಂತಾರೆ, ಬೈದಿರ್ತಾರೆ, ಕೆಟ್ಟ ಮಾತಲ್ಲಿ ಬೈದಿರ್ತಾರೆ, ನಿಮ್ಮ ಮನೆಯವರೇ ಬೈದಿರ್ತಾರೆ ನಿಮ್ನ. ಆ ಬೈದಿದ್ದು ಯಾರಿಗೆ ನೆಗೆಟಿವ್ ಆಗುತ್ತೆ? ನಿಮ್ಗೆ ತಾನೇ ನೆಗೆಟಿವ್ ಆಗುತ್ತೆ. ಕರ್ಸ್ಕೊಂಡವನಿಗೂ ನೆಗೆಟಿವ್, ಅಂದರೆ ಕರ್ಸ್ಕೊಂಡವನಿಗೂ ನೆಗೆಟಿವ್ ಆಗುತ್ತೆ, ಕರೆದವನಿಗೂ ನೆಗೆಟಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ದೇವ್ರ ಹೆಸರು ಕರಿಬೇಕು, ಮಂಜುನಾಥ ಅಂತ ಕರ್ಸ್ಕೊಳ್ಳಿ. ಮಂಜು ಅಂತ ಕರೆದಾಗ ಖಂಡಿತ ಈ ತೊಂದರೆಗಳಾಗತ್ತೆ. ನೋಡಿ, ಮದುವೆ ಆಗಬೇಕು ಅಂತಿದೆ ಅಥವಾ ಆಗ್ತಾ ಇಲ್ಲ, ಇಷ್ಟ ಕಷ್ಟಗಳು ನಮ್ಗೆ ಪಡೋದು ಬೇಡ. ಏನಾಗ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಹೋಗೋ ಚಾನ್ಸಸ್ಸು ಈ ಮಂಜುನಾಥ ಹೆಸರಿಗೆ ಬರುತ್ತೆ. ಸೊ ಅದು ಖಂಡಿತ ನಾವು ಯಾವತ್ತೂ ಮಂಜುನಾಥ ದೇವ್ರನ್ನ ನಾವು ಅಲ್ಲ ಅಂತ ಹೇಳೋದಿಲ್ಲ. ಅಂದ್ರೆ ದೇವ್ರ ಹೆಸರುಗಳು ಇಟ್ಕೊಂಡಾಗ ಈ ಸಿಕ್ಕೋ ಮರ್ಯಾದೆ ದೇವ್ರಿಗೇನೋ ಅದು ಮನುಷ್ಯರ ಹೆಸರು ಇಟ್ಕೊಂಡಾಗ ಸಿಗೋದಿಲ್ಲ, ಹಾಗಾಗಿ ನಮ್ಗೆ ನೆಗೆಟಿವಿಟಿ ಬರುತ್ತೆ. ಅದೇನಂದ್ರೆ ಪೂರ್ತಿ ಹೆಸರು ಕರೆದ್ರೆ ಪರವಾಗಿಲ್ಲ, ನಮ್ಮ ಕಡೆಯವರೆಲ್ಲ ಅರ್ಧಂಬರ್ಧ ಹೆಸರು ಕರೆಯ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮಂಜುನಾಥ ಅಂತ ಪೂರ್ತಿ ಕರ್ಸ್ಕೊಂಡು ಚೆನ್ನಾಗಿರ್ತಾರೆ. ಮಂಜು ಅಂದಾಗ ಈ ತರ ಆಗ್ತದೆ, ತೊಂದರೆ ಆಗತ್ತೆ, ಬೇಡ. ಕರೆ ಇದೆ ಗುರುಗಳೇ, ನೋಡ್ಬೇಡ. ಹಲೋ ಹಲೋ, ನಮಸ್ತೆ. ಹಲೋ, ದಯವಿಟ್ಟು ಟಿವಿ ಎಲ್ಲ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗತ್ತಮ್ಮ. ಟಿವಿ ಎಲ್ಲ ಮ್ಯೂಟ್ ಮಾಡಿದೀರಾ? ಇಲ್ಲಮ್ಮ, ನೀವು ಟಿವಿ ಎಲ್ಲ ಮ್ಯೂಟ್ ಮಾಡಿಲ್ಲ ಅಂತಂದ್ರೆ ಮಾತಾಡಕ್ಕಾಗಲ್ಲ. ಹಲೋ,
ಓಕೆ, ಸೊ ದಯವಿಟ್ಟು ಟಿವಿನ ಮ್ಯೂಟ್ ಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಯಾಕಂತಂದ್ರೆ ನಾನು ಮಾತಾಡ್ತಾ ಇರ್ತೀನಿ, ನೀವು ಅಲ್ಲಿ ನನ್ನ ವಾಯ್ಸ್ ಕೇಳಿಸ್ಕೊಂಡು ಮಾತಾಡೋ ಅಷ್ಟರಲ್ಲಿ ಸಾಕಷ್ಟು ಸಮಯನೇ ಕಳೆದು ಹೋಗುತ್ತೆ. ಅದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಕಾರ್ಯಕ್ರಮ ಅರ್ಧ ಗಂಟೆ ಇರೋದ್ರಿಂದ ಅರ್ಧ ಗಂಟೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳು ನಿಮಗೆ ಕೊಡೋಕ್ಕೆ ಸಾಧ್ಯ ಆ ಎಲ್ಲ ಮಾಹಿತಿಗಳನ್ನು ಗುರುಗಳು ನಮಗೆ ಕೊಡ್ತಾರೆ. ಹಾಗೆ ನಿಮ್ಮ ಬಗ್ಗೆ ನಿಮ್ಮ ಕಾಳಜಿಯನ್ನು ಕೂಡ ತೋರಿಸ್ತಾರೆ. ನಿಮ್ಮ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರಗಳನ್ನು ಕೂಡ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನೀವು ಟಿವಿಯನ್ನ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಲ್ಲಿ ನಿಮ್ಮ ಬಗ್ಗೆ ನಿಮಗೆ ತಿಳ್ಕೊಳಕ್ಕಾಗೋದಿಲ್ಲ, ಹೆಚ್ಚಾಗಿ ನಮಗೆ ನಿಮ್ಮ ಬಗ್ಗೆ ತಿಳಿಸಕ್ ಕೂಡ ಕಷ್ಟ ಆಗುತ್ತೆ. ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು? ಹೇಳಿ ಸುಧಾಕರ್, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 24/12/1985. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಾ ಹಾ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ಕಾರ ಸುಧಾಕರ್, ಹೇಗಿದ್ದೀರಾ ಸುಧಾಕರ್? ಸೂಪರ್ ಆಗಿದೆ ಸುಧಾಕರ್, ಹೇಳಿ. ಕೆಲಸದ ಬಗ್ಗೆ, ಓಕೆ. ಏನ್ ಮಾಡ್ತೀರಿ? ಟೆಕ್ನಿಕಲ್ ಮಾಡ್ತಾ ಇರ್ಬೇಕು ನೀವು ಏನಾದ್ರು ಅಲ್ವಾ? ಟೆಕ್ನಿಕಲ್ ಕೆಲಸ ಮಾಡ್ತಾ ಇರ್ಬೇಕು ನೀವು. ಹೋಮ್ ಲೋನ್ಸ್, ಓಕೆ. ಸುಧಾಕರ್ ಹೆಸರಲ್ಲೇ ಗೌರ್ಮೆಂಟ್ ಜಾಬ್ ಖಂಡಿತ ಆಗೋದಿಲ್ಲ, ಆಗಂಗೆ ಬರುತ್ತೆ. ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ, ಆ ದುಡ್ಡು ಮೋಸ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸುಧಾಕರ್ ಹೆಸರಲ್ಲಿ, ಯಾಕಂದ್ರೆ ನಾನು ಯಾವಾಗಲೂ ಕಾರ್ಯಕ್ರಮ ಹೇಳ್ತೀನಿ, ಹೆಸರಲ್ಲಿ ಹೆಸರಿಟ್ಕೊಂಡ್ರೆಲ್ಲ ಕಷ್ಟಪಡ್ತಾರೆ ಅಂತ. ನಿಮಗೆ ಹೋಪ್ಸ್ ಇದೆ, ನಾನು ಖಂಡಿತ ಏನೋ ಮಾಡ್ತೀನಿ, ಮುಂದಕ್ಕೆ ಒಂದು ಒಳ್ಳೆ ಪೊಸಿಷನ್ಗೆ ಬರ್ತೀನಿ, ಒಳ್ಳೆ ಪ್ರಜೆ ಆಗ್ತೀನಿ, ಅಥವಾ ಒಳ್ಳೆ ಪೊಸಿಷನ್ ಕೂತ್ಕೊಂತೀನಿ ಅಂತ ಗೊತ್ತಿದೆ ನಿಮ್ಗಲ್ವಾ? ಬಟ್ ಆದ್ರೂ ಈ ಸುಧಾಕರ್ ಹೆಸರಿಗೆ ಎಲ್ಲ ಅಡಚಣೆ ಬರುತ್ತೆ. ಸೊ ಎಜುಕೇಷನ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಯಾವುದೋ ಕೆಲಸಕ್ಕೆ ಹೋಗ್ತದಲ್ಲ ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೋದು. ಇನ್ನೇನು ಮ್ಯಾನೇಜರ್ ಆಗ್ಬಿಡ್ತಾರೆ ಅಂತ ಸುಧಾಕರ್ ಅಂತ ಹೇಳಿದಾಗ ಮ್ಯಾನೇಜರ್ ಪೋಸ್ಟಿಗೆ ಪ್ರಮೋಷನ್ ಕೊಡೋದಿಲ್ಲ. ಸೊ ಇಂಕ್ರಿಮೆಂಟ್ ಆಗಬೇಕು, ಆ ಇಂಕ್ರಿಮೆಂಟ್ ಕಟ್ ಆಗುತ್ತೆ. ಸೊ ಇದೆಲ್ಲ ಜಾಸ್ತಿ ಆಗುತ್ತೆ ಸುಧಾಕರ್ಗೆ. ನನ್ನ ಕಾರ್ಯಕ್ರಮ ಹೇಳ್ತಾ ಇರ್ತೀರಲ್ಲ ಯಾವಾಗಲೂ, ನೋ ಅಂತ ಹೇಳ್ತಾ ಇರ್ತೀನಿ. ಎಸ್ ಅಲ್ಲಿ ಯಾರು ಹೆಸರು ಇಟ್ಕೊಂಡಿದ್ರು, ಸುಧಾಕರ್ ಆಗ್ಬೋದು, ಶ್ರೀನಿವಾಸ್ ಆಗ್ಬೋದು, ಶ್ರೀಧರ್ ಆಗ್ಬೋದು, ಸರಸ್ವತಿ ಆಗ್ಬೋದು, ಶ್ಯಾಮಲಾ ಆಗ್ಬೋದು, ಸೌಮ್ಯ ಆಗ್ಬೋದು, ತುಂಬ ಹೆಸರುಗಳು ಹೇಳ್ಬೇಕಾಗತ್ತೆ. ಸೊ ಅವರೆಲ್ಲ ಕಷ್ಟಪಡ್ತಾರೆ ಸುಧಾಕರ್. ಅದಕ್ಕೋಸ್ಕರ ಸುಧಾಕರ್ನ ಹೆಸರನ್ನ ಸ್ವಲ್ಪ ತೆಗೆದ್ಬಿಟ್ಟು ಅದಕ್ಕೆ ಮುಂದೆ ಹೆಸರು ಅಥವಾ ಸುಧಾಕರ್ ಹೆಸರೇ ಬೇಡ ಅಂತ ಬೇರೆ ಹೆಸರು ಇಟ್ಕೊಂಡ್ರೆ ಖಂಡಿತ ನೀವು ತುಂಬ ಚೆನ್ನಾಗಿರ್ತೀರಾ. ನೀವು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ನು, ಈ ಕಲೆಯಲ್ಲೂ ಭಾಳ ಆಸಕ್ತಿ ಇದೆ ನಿಮಗೆ ಅಲ್ವಾ? ಆ ಕಲೆಯಲ್ಲೂ ಒಳ್ಳೆ ಹೆಸರು ಮಾಡ್ಬೋದು. ನೀವು ಕೆಲಸಕ್ಕೆ ಹೋಗ್ತಾನೆ ಪಾರ್ಟ್ ಟೈಮಲ್ಲಿ ಮ್ಯೂಸಿಕ್ ಆಗ್ಬೋದು, ಅಥವಾ ಡ್ಯಾನ್ಸ್ ಆಗ್ಬೋದು, ಅಥವಾ ಏನೋ ಒಂದು ಟ್ಯಾಲೆಂಟೆಡ್ ಇದಿರೋದು, ಆ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ, ಒಳ್ಳೆ ಹೆಸರು ಮಾಡ್ಬೋದು. ಆದರೆ ಸುಧಾಕರ್ ಹೆಸರು ಖಂಡಿತ ಕಷ್ಟ ಆಗತ್ತೆ. ಸೊ ನಿಮ್ಗೆ ಗೌರ್ಮೆಂಟ್ ಕೆಲಸ ನಿಮ್ಗೆ ಬರಬೇಕು ಅಂದರೆ ನಿಮಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಥವಾ ಒಂದು ನೀಲ ಹಾಕ್ಕೊಳ್ಳಿ, ಹಾಗೆ ಕಿರು ಬೆರಳಿಗೆ ಒಂದು ಪಚ್ಚೆ ಹಾಕ್ಕೊಳ್ಳಿ. ಸೊ ಆದಷ್ಟು ಬೇಗ ಒಂದು ಕೆಲಸ ಸಿಗೋ ಯೋಗ ಆಗತ್ತೆ ಒಂದು. ಹಾಗೆ ಹೆಚ್ಚು ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು, ಹಾಗೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು. ಸೊ ಎರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹರಕೆ ಮಾಡ್ಕೊಂಬನ್ನಿ. ಸೊ ದೇವ್ರು ನಿಮಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಗಲಿ ಅಂತ ನಾನು ಬೇಡ್ಕೊತೀನಿ. ಸೊ ಹಾಗೆ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ತುಂಬಾ ಚೆನ್ನಾಗುತ್ತೆ, ಒಳ್ಳೇದಾಗತ್ತೆ ಸುಧಾಕರ್ ಅವರೇ. ಓಕೆ, ಖಂಡಿತ ನೀವು ಪಾರ್ಟ್ ಟೈಮ್ ನೀವು ಕೆಲಸಕ್ಕೆ ಹೋದ್ರೂ ಒಂದು ಎಕ್ಸ್ಟ್ರಾ ಬಿಸ್ನೆಸ್ ಮಾಡೇ ಮಾಡ್ತೀರಾ ಮುಂದಕ್ಕಾದ್ರೂ. ಸೊ ಈಗ ಬಂದಿರೋ ಬಿಸ್ನೆಸ್ ಯಾವುದು ಸಂಬಂಧಪಟ್ಟಿದ್ದು? ಓಕೆ, ಮಾಡ್ಬೋದು, ವಾಟರ್ ಬಿಸ್ನೆಸ್ ಮಾಡ್ಬೋದು ಸುಧಾಕರ್, ಮಾಡಿ, ಧೈರ್ಯವಾಗಿ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಆ ಕಂಪನಿ, ನೀವು ಮಾಡೋ ಕಂಪನಿ ಹೆಸರು ಕೂಡ ನಿಮಗೆ ಸೂಟೇಬಲ್ ಆಗಿ, ನಿಮ್ಮ ಡೇಟ್ ಆಫ್ ಬರ್ತ್ ಸೂಟೇಬಲ್ ಆಗಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಓಕೆ, ನಾವು ದೇವ್ರ ಹೆಸರು ಇಟ್ಕೊಂಡು, ಎಲ್ಲರೂ ದೇವ್ರ ಹೆಸರು ಇಟ್ಕೊಂಡ್ಬಿಡ್ತಾರೆ, ನಾವು ದೇವ್ರ ಹೆಸರು ಇಡಬಾರ್ದು ಅಂತ ಹೇಳಲ್ಲ. ದೇವ್ರ ಹೆಸರು ಇಟ್ಟಾಗ ತುಂಬ ಚೆನ್ನಾಗಿ ನಡೆಯುತ್ತೆ ಬಿಸ್ನೆಸ್ಸು, ಹಾಗೆ ಹೋಗ್ತಾ ಹೋಗ್ತಾ ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಸೂಟೇಬಲ್ ಆಗುವಂಥ ಹೆಸರು ಇಟ್ಕೊಂಡ್ರೆ, ಟೆಕ್ನಿಕಲ್ ನೇಮ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಹೆಸರು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಸರು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಸುಧಾಕರ್, ಅದು ಮಾಡಿ ಒಳ್ಳೇದಾಗತ್ತೆ. ಓಕೆ ಸರ್, ಅದೃಷ್ಟಗಳು ಎಲ್ಲಿ ಹೋಗುತ್ತೆ, ಏನೇ ಮಾಡಿದ್ರು ಅದೃಷ್ಟ ನಮ್ಗೆ ಇಲ್ವಲ್ಲ ಅಂತಂದ್ರೆ ಅದು ಹೆಸರಿನ ಬಲದ ಮೇಲೆ ನಮಗೆ ಅದೃಷ್ಟ ಸಿಗಕ್ಕೆ ಸಾಧ್ಯ ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ಬಾರಿ ತಿಳಿಸಿದ್ದಾರೆ. ಸೊ ನಮ್ಮ ಹೆಸರು ಸರಿ ಇಲ್ಲ ಅಂತಂದ್ರೆ, ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರು ಸರಿ ಇಲ್ಲ ಅಂತಂದ್ರೆ ಅದನ್ನ ಸರಿ ಮಾಡ್ಕೊಂಡಿದ್ದಲ್ಲಿ ಖಂಡಿತವಾಗ್ಲೂ ನಮ್ಮ ಅದೃಷ್ಟ ನಮಗೆ ವಾಪಸ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಕೃಷ್ಣ ಅಂತ ಮಾತಾಡ್ತಿರೋದು. ಹೇಳಿ ಕೃಷ್ಣ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆನೇ ತಿಳ್ಕೊಬೇಕು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಕೃಷ್ಣ. 2/10/1989. 2/10/1989. ಹಾ, ಎಲ್ಲಿಂದ ಕರೆ ಮಾಡ್ತಿದ್ರ ಕೃಷ್ಣ? ಬೆಂಗಳೂರು ಬಸವನಗುಡಿ. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ಕಾರ ಕೃಷ್ಣ ಅವರೇ. ನಮಸ್ಕಾರ, ಹೇಗಿದ್ದೀರಾ ಕೃಷ್ಣ? ಹೇಗಿದ್ದೀರಾ ಕೃಷ್ಣ? ಚೆನ್ನಾಗಿದ್ದೀನಿ. ಬರೀ ಕೃಷ್ಣನ, ಬೇರೆ ಮುಂದೆ ಹೆಸರಿದೆ ಅಥವಾ ಹಿಂದೆ ಹೆಸರು ಏನಾದ್ರು ಇದೆಯಾ?
ಶ್ರೀಕೃಷ್ಣ. ಓಕೆ ಓಕೆ. ಯಾಕೆ ನಾನು ಈಗ ನೋ ಅಂತ ಶ್ರೀ ಕಟ್ ಮಾಡ್ಬಿಟ್ರಾ? ಇಲ್ಲ ಇಲ್ಲ ಆ ಥರ ಏನಿಲ್ಲ. ಹೇಳಿ ಕೃಷ್ಣ, ನಿಮ್ಮ ಪ್ರಶ್ನೆ ಏನು? ಅದ ನಮ್ದು ಕೆಲ್ಸದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಕೃಷ್ಣ ಅವರೇ, ಕೆಲಸ ನೀವು ಎಲ್ಲೋದ್ರೂ ಕೆಲಸ ಒಳ್ಳೆ ಕೆಲಸ ಮಾಡ್ತೀರಾ ಕೃಷ್ಣ? ಎಲ್ಲೋದ್ರೂ ಒಳ್ಳೆ ಕೆಲಸ ಮಾಡ್ತೀರಾ, ಒಳ್ಳೆ ಹೆಸರು ತಗೊಂತೀರಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಇನ್ನ ಇಲ್ವಾ? ಹೋಗ್ತಾ ಇದ್ದೀರಾ. ಏನ್ ಕೆಲಸ ಮಾಡ್ತೀರಾ ಕೃಷ್ಣ? ನಾವು ಬ್ಯಾಂಕಿಂಗ್ ಅಕೌಂಟ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಸೂಟೇಬಲ್ ಆಗುತ್ತೆ ಹೆಸರು, ಅದು ಆ ಕೆಲಸ ಕೂಡ ನಿಮಗೆ ಒಳ್ಳೆ ಹೆಸರು ಕೂಡ ತಗೊಂತೀರಾ. ಓಕೆ, ಈಗ ಏನ್ ಮಾಡ್ಬೇಕು ಅಂತ ನಿಮ್ಮ ಪ್ರಶ್ನೆ ಏನ್ ಹೇಳಿ? ಮುಂದೆ ಕೆಲಸ ಹೆಂಗೆ, ಫ್ಯೂಚರ್ ಹೆಂಗೆ? ತುಂಬಾ ಚೆನ್ನಾಗಿದೆ ಫ್ಯೂಚರು. ನಂಬಿ ಮೋಸ ಹೋಗ್ಬೇಡಿ. ಈಗಾಗಲೇ ನಂಬಿ ಮೋಸ ಹೋಗ್ತಾ ಇದ್ದೀರಾ. ಇವತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆನೇ ಮಾತಾಡಿದಲ್ವಾ ನಾವು ಇವತ್ತು? ಎರಡನೇ ಕೇಳಿಸ್ಕೊಂಡ್ರ ನಿಮ್ಮ ಪಾಯಿಂಟ್ಸ್ ಎಲ್ಲ? ಅದಕ್ಕೆ ನಮ್ಗೆ ಎಲ್ಲ ಕರೆಕ್ಟ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಫೋನ್ ಅಲ್ವಾ? ನೋಡಿ, ಆ 2ನೇ ತಾರೀಕು ಕೊಟ್ಟರು ಬರೀ ಪಾಪ ತಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡೋದು, ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಗೆ ಹೆಲ್ಪ್ ಮಾಡ್ತಾರೆ, ತಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡ್ತಾರೆ. ಲಾಸ್ಟಿಗೆ ಎಲ್ಲರೂ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊತಾರೆ. ಸೊ ಆ ಟಿಶ್ಯೂ ಪೇಪರ್ ಆಗೋದು ಬೇಡ ನಾವು, ಅಲ್ವಾ? ಪಾಪ ನೀವು ನೋಡಿ 2ನೇ ತಾರೀಕು ಗೊತ್ತಿರಲ್ಲ ಪಾಪ. ನೀವು ನೋಡಿ, ಈಗ ಯಾರೇ ಒಬ್ರು ಮೋಸ ಹೋಗ್ತಾ ಇದ್ದೀರಾ ಅಂತ ಕೊಟ್ಟಿದ್ರು ಅವ್ರ ಜೊತೆ ಮೋಸ ಹೋಗ್ತೀರಾ ನೀವು. ಅವ್ನು ಯಾಕೆ ಬೇಜಾರು ಮಾಡ್ಕೊಂತಾನೇನೋ ಅಂತ ಹೇಳ್ಬಿಟ್ಟು ಮೋಸ ಹೋಗ್ತೀರಾ. ಸೊ ಮೋಸ ಆದ್ಮೇಲೆ ನೀವು ಬೇಜಾರು ಮಾಡ್ಕೊಂತೀರಾ, ಅವ್ರು ಸಂತೋಷ ಆಗಿರ್ತಾರೆ, ನೀವು ಬೇಜಾರು ಮಾಡ್ಕೊಂತೀರಾ ಅಲ್ವಾ? ಸೊ ಬ್ಯಾಂಕಿಂಗ್ ಅಲ್ಲಿ ಇರೋದ್ರಿಂದ ನೀವು ಶ್ಯೂರಿಟಿ ಎಲ್ಲ ಹಾಕಲ್ಲ ಅಂತ ಗೊತ್ತು ನನಗೆ. ನಿಮ್ಮ ಕೈಯಿಂದ ಹಣ ಕೊಡಬೇಡಿ, ಹಣ ಕೊಟ್ಟರೆ ನಿಮ್ಗೆ ವಾಪಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ದೀರಾ? ಜಾಬ್ ಟ್ರೈ ಮಾಡ್ತಿದ್ದೀರಾ. ಸೊ ಈಗ ಹೊಸ ಜಾಬ್ ಟ್ರೈ ಮಾಡಿದ್ರು ಅಕ್ಟೋಬರ್ ನಂತರ ನಿಮ್ಗೆ ಸಿಗತ್ತೆ ಕೃಷ್ಣ, ಅಕ್ಟೋಬರ್ ನಂತರ ಸಿಗತ್ತೆ. ಬಟ್ ನಿಮ್ಗೆ ಜಾಬ್ಗೆ ದುಡ್ಡಿಗೆ ಏನು ತೊಂದರೆ ಇಲ್ಲ, ಎಲ್ಲೋದ್ರೂ ಸಿಗತ್ತೆ, ಒಳ್ಳೆ ಹೆಸರು ತಗೊಂತೀರಾ. ಅದು ಸ್ವಲ್ಪ ನೀವು ಅಲ್ಲಿ ನಿಮ್ಮ ಹಿತಶತ್ರುಗಳ ಜೊತೆಗಿರೋರೇ ಕಾಲು ಎಳೆದ್ಬಿಡ್ತಾರೆ. ಸೊ ಅದು ಸ್ವಲ್ಪ ಹುಷಾರಾಗಿರಿ. ಸೊ ಕೃಷ್ಣ ಹೆಸರು ಚೆನ್ನಾಗಿದೆ, ಬಟ್ ಶ್ರೀ ಅಂತ ಮಾಡಿ ಬರೀ ಕೃಷ್ಣ ಕರ್ಸ್ಕೊಳ್ಳಿ. ಶ್ರೀಕೃಷ್ಣ ಬೇಡ, ಶ್ರೀ ತೆಗೆದ್ಬಿಡಿ, ಕೃಷ್ಣ ಅಂತ ಕರ್ಸ್ಕೊಳ್ಳಿ. ಕೃಷ್ಣ ಜೊತೆಗೆ ಕೃಷ್ಣ ರಾಜ ಅಂತ ಕೂಡ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ. ಸೊ ಫ್ಯೂಚರ್ ಚೆನ್ನಾಗಿದೆ, ಫ್ಯೂಚರ್ ನಿಮ್ಮ ಕೈಲಿದೆ. ನೀವು ತುಂಬ ಚೆನ್ನಾಗಿದೆ, ತುಂಬ ಇಂಪ್ರೂವ್ ಆಗ್ತೀರಾ. ಆದರೆ ನಿಮ್ಮ ಕೈಯಿಂದ ಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ ಹೋಗಿ ಬೇರೆಯವ್ರಿಗೆ ಹೆಗಲು ಕೊಡೋಕೆ ಹೋಗೋದ್ರೆ ನೀವು ಕಷ್ಟಪಡ್ತೀರಾ. ಅದನ್ನ ನೋಡ್ಕೊಳ್ಳಿ. ಹಾಗೆ ನೀವು ಆದಷ್ಟು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಅದ್ರ ಜೊತೆಗೆ ನಾನು ಶ್ಲೋಕ ಹೇಳ್ಕೊಡಲ್ಲ, ಓಂ ದುಮ್ ದುರ್ಗಾಯ ನಮಃ ಅಂತ ಹೇಳ್ತೀರಲ್ಲ, ಅದನ್ನ ಡೈಲಿ ಪಠನೆ ಮಾಡ್ತಾ ಇರಿ. ಅದ್ರ ಜೊತೆಗೆ ಗುರು ರಾಘವೇಂದ್ರ, ಸಾಯಿಬಾಬಾ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ ಈ ಥರ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಇದ್ರೆ ತುಂಬ ಒಳ್ಳೆಯದು. ಸೊ ಹಾಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಜರ್ಕಾಲ್ ಹಾಕೊಳ್ಳಿ, ಆದಷ್ಟು ಬೇಗ ಒಳ್ಳೇದಾಗತ್ತೆ. ಪರ್ಲ್ ಹಾಕೊಂಡ್ರೆ ನೀವು ಸ್ವಲ್ಪ ಕೂಲ್ ಆಗಿರ್ತೀರ, ಕೋಪ ಮನೇಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಲ್ಲ, ಮನೇಲಿ ಮಾತ್ರ ಕೋಪ ಬರುತ್ತಲ್ವಾ ನಿಮ್ಗೆ, ಅಲ್ವಾ? ಸೊ ಜರ್ಕಾನ್ ದುಡ್ಡು ನಿಲ್ಬೇಕಂದ್ರೆ ಒಂದು ಜರ್ಕಾನ್ ಹಾಕೊಳ್ಳಿ ಬಲಗೈ ಉಂಗುರದ ಬೆರಳಿಗೆ, ಒಳ್ಳೇದಾಗತ್ತೆ ಕೃಷ್ಣ. ಜರ್ಕಾನ್. ಹಲೋ ಕೃಷ್ಣ ಅವರೇ, ಒಂದ್ ಕೆಲಸ ಮಾಡಿ, ನೀವು ನಮ್ಮ ಅಪಾಯಿಂಟ್ಮೆಂಟ್ ನಂಬರ್ ಇದೆಯಲ್ಲ ಆ ನಂಬರ್ ಕಾಲ್ ಮಾಡಿ. ನಿಮ್ಗೆ ಉಂಗುರ ಹಾಕ್ಬೇಕು ಅಂತಂದ್ರೆ ಅದು ಎಷ್ಟು ಕ್ಯಾರೆಟ್ ಇರಬೇಕು, ಯಾವ ಬೆರಳಿಗೆ ಹಾಕ್ಬೇಕು, ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಸೊ ನಮ್ಮ ಕಚೇರಿಗೆ ಕಾಲ್ ಮಾಡಿ. ಅಪಾಯಿಂಟ್ಮೆಂಟ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನೋಡ್ಕೊಂಡು ಕಾಲ್ ಮಾಡಿ. ಓಕೆನಾ? ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಸೊ ಗುರುಗಳೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಾವು ಹಿಂದಿನ ಕೆಲವು ಸಂಚಿಕೆಗಳಿಂದ ಈ ರಾಶಿಗಳವರು ಯಾವ ರಾಶಿಯವರು ಹೇಗಿರ್ತಾರೆ ಅನ್ನೋದು ಬರ್ತದೆ. ಇವತ್ತು ಸಿಂಹ ರಾಶಿ. ಈ ಸಿಂಹ ರಾಶಿಯರು ಅಂದ್ರೆ ಮಕ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಉತ್ತರಾಯಣ ಪಾಲ್ಗುಣಿ ನಕ್ಷತ್ರ ಒಂದೇ ಪಾದದವರಲ್ಲ. ಈ ಸ್ವಲ್ಪ ಕೆಲಸಗಳು ಇವಾಗ ಸಾಡೆ ಸಾತ್ ಶನಿ ಅಂತ ಭಯ ಬಿಡಿಸ್ತಾರೆ ಸಿಂಹರಾಶಿಯವರಿಗೆಲ್ಲ. ಇರಲಿ, ಅದು ಇರಲಿ ಅವರು. ಬಟ್ ಸಿಂಹರಾಶಿಯವರು ಯಾವುದೇ ಕಾರಣಕ್ಕೆ ಭಯ ಬೀಳಬೇಕು ಅಂತಿಲ್ಲ. ಈ ಒಂದು ಪರಿಹಾರಗಳು ಮಾಡ್ಕೊತಾ ಹೋದರೆ ಯಾವಾಗಾದರೂ ಇವ್ರ ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ಬೋದು, ಹೆಲ್ತಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು, ಅಥವಾ ಏನೋ ಒಂದು ನೆಮ್ಮದಿ ಇಲ್ಲ ಅಂತ ಹೇಳ್ಬೋದು. ಈ ಥರ ಅವರು ತೈಲಾಭಿಷೇಕ ಮಾಡಿಸ್ಬೇಕು. ನೋಡಿ, ಈಗ 6ನೇ ತಾರೀಕು ಅಮಾವಾಸ್ಯೆ ಬರ್ತಾ ಇದೆ. ಸೊ ನಾಳೆ ಶನಿವಾರ ಇದೆ. ಸೊ ನಾಳೆ ತೈಲಾಭಿಷೇಕ ಶುರು ಮಾಡಿದ್ರೆ ಅಮಾವಾಸ್ಯೆ ಮೊದಲು ಶನಿವಾರ ತೈಲಾಭಿಷೇಕ ಸ್ಟಾರ್ಟ್ ಮಾಡಬೇಕು ಅಂತ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಮಾಡಿಸ್ಬೇಕು. ಸೊ ಆ ಥರ ನಾಳೆ ಒಂದು ಶನಿವಾರ ಅಂದರೆ 3 ಶನಿವಾರ, ಒಟ್ಟು 3 ಶನಿವಾರ ಮಾಡಿದ್ರೆ ಖಂಡಿತ ಇವರಿಗೆ ಯಾವುದೇ ದೋಷಗಳಿರೋದಿಲ್ಲ. ಅದ್ರ ಜೊತೆಗೆ ಹೆಸರು ಕಾಳು ಗುರುವಾರ ದಾನ ಮಾಡಬೇಕು. ಇವರು ಹೆಸರು ಕಾಳನ್ನ ಗುರುವಾರ ದಾನ ಮಾಡಿದ್ರೆ ಇವರಿಗೆ ದೋಷಗಳು ಹೋಗುತ್ತೆ. ಹಾಗೆ ರಾಹುಗೆ ಪೂಜೆ ಮಾಡಬೇಕು, ರಾಹು ಜಪ ಮಾಡಬೇಕು. ಸೊ ಇದು ಮಾಡ್ತಾ ಇದ್ರೆ ಖಂಡಿತ ಒಳ್ಳೆಯದು. ಹಾಗೆ ಸೂರ್ಯ ನಮಸ್ಕಾರ ಮಾಡಬೇಕು. ಇದು ಯಾರು ಸಿಂಹರಾಶಿಯರು ಮಾಡೋದಿಲ್ಲ. ಸಿಂಹರಾಶಿಯರು 7 ಗಂಟೆವರೆಗೂ ಮಲಗಿರ್ತಾರೆ, ಸೂರ್ಯ ಮುಳುಗೋಗ್ಬಿಟ್ಟಿರ್ತಾನೆ ಅಷ್ಟೊತ್ತಿಗೆ, ಅಲ್ವಾ? ಸೂರ್ಯ ನಮಸ್ಕಾರ ಖಂಡಿತ ಮಾಡ್ಬೇಕು ಸಿಂಹರಾಶಿಯರು. ಯಾಕೆಂದರೆ ಅವ್ರಿಗೆ ರವಿನೇ ಅಧಿಪತಿ ಇರೋದ್ರಿಂದ ಎಲ್ಲ ಮರ್ತೋಗ್ತಾರೆ ಅದು. ಸೊ ಅವ್ರ ಅಧಿಪತಿ ನಾವು ತಂದೆ ಮರಿಬಾರ್ದು. ಹಾಗೆ ಅವ್ರಿಗೆ ಅಧಿಪತಿ ಸೂರ್ಯ ಇರೋದ್ರಿಂದ ಸೊ ಸೂರ್ಯ ನಮಸ್ಕಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ
ಸೂರ್ಯ ಬೆಳಗಿನ ಜಾವದಲ್ಲಿ ಸೂರ್ಯ ಕಿರಣಗಳು ಬೀಳುತ್ತಲ್ಲ ಆ ಟೈಮಲ್ಲಿ ವಾಕಿಂಗ್ ಮಾಡ್ಬೋದು. ಸಂಜೆ ಸೂರ್ಯಕಿರಣ ಬರೋದಾಗ ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದಿತ್ತು ಸಿಂಹರಾಶಿಯವರು. ಸೊ ಅದು ಮಾಡಿಕೊಂಡ್ರೆ ಖಂಡಿತ ಅವ್ರಿಗೆ ಹೆಲ್ತಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಹಾಗೆ ಗೋಧಿಯನ್ನು ದಾನ ಮಾಡಬೇಕು ಭಾನುವಾರ ದಿವಸ. ಕೈಲಾದಷ್ಟು ಮಾಡ್ಬೋದು. ನಾವು ಹೀಗೆ 10 kg ಕೊಡಿ 15 kg ಕೊಡಿ ಅಂತ ಹೇಳಲ್ಲ, ಕೈಲಾದಷ್ಟು ಮಾಡ್ಬೋದು. ಇಲ್ಲ ದಾನ ಮಾಡೋಕ್ಕಾಗಿಲ್ಲ ನಿಮ್ಗೆ ಅಷ್ಟು ಅನುಕೂಲ ಇಲ್ಲ ಅಂದರೆ ಒಂದು ಅರ್ಧ kg ಗೋಧಿ ಹಿಟ್ಟು ತೊಗೊಂಡು ಒಂದಷ್ಟು ಬೆಲ್ಲ ಮಿಕ್ಸ್ ಮಾಡಿ ಅಂದರೆ ಹಸುವಿಗೆ ತಿನ್ನಿಸಿದ್ರೆ ತುಂಬ ಒಳ್ಳೆಯದು. ಯಾರೇ ಮಾಡ್ಬೋದು ಗೋದಾನ ಅಂತ ಹೇಳ್ತೀವಿ. ಅದು ಹೆಣ್ಮಕ್ಳು ಮದುವೆ ಆಗದಿದ್ದವರು ಅಂತ ಇಟ್ಕೊಳ್ಳಿ. ಸೊ ಗೋಧಿ ದಾನ ಮಾಡಬೇಕು, ಅಯ್ಯೋ ನಮ್ಮ ನಾಚಿಕೆ ಆಗುತ್ತೆ ಗೋಧಿ ಎಲ್ಲಿ ತೊಗೊಂಡೋಗಿ ಕೊಡೋದು, ಅವರು ಆಚೆಗಡೆ ತೊಗೊತಾರಲ್ಲ ಅಂತ ಯೋಚನೆ ಜಾಸ್ತಿ, ಹೆಚ್ಚು ಜನ ಪಾಪ ಯೋಚನೆ ಮಾಡ್ತಾರೆ. ಬೇಡ, ನಿಮ್ಮ ಮನೆ ಹತ್ರ ಒಂದು ಹಸು, ಅದಕ್ಕೆ ಒಂದು ಗೋಧಿ ಹಿಟ್ಟಲ್ಲಿ ಬೆಲ್ಲ ಮಿಕ್ಸ್ ಮಾಡಿ ಅದು ತಿನ್ನಿಸಿ, ಆ ದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಈ ಪರಿಹಾರ ಖಂಡಿತ ಮಾಡಿಕೊಂಡ್ರೆ ಯಾರಿಗೇ ಆಗ್ಬೋದು. ಈ ಹೆಣ್ಮಕ್ಳಿಗೆ ನೋಡಿ, ರಾಹು ಜಪ ಮಾಡಬೇಕು ಅಂದರೆ ಮದುವೆ ಆಗಲಿಲ್ಲ, ನನಗೆ ಏಜ್ ಆಗ್ತಾ ಬಂತು, ಮದುವೆ ಆಗಲಿಲ್ಲ, ಅಯ್ಯೋ ಅಪ್ಸೆಟ್ ಆಗಿಬಿಟ್ಟು ಮದುವೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡಿರ್ತಾರೆ. ಅಂತಾರೆ ಈ ಪರಿಹಾರಗಳು ಮಾಡಿಕೊಂಡ್ರೆ ಖಂಡಿತ ಅವ್ರಿಗೆ ಆದಷ್ಟು ಬೇಗ ಮದುವೆ ಆಗೋ ಯೋಗ ಬರುತ್ತೆ, ಅಥವಾ ಕೆಲಸ ಸಿಗೋ ಯೋಗ ಬರುತ್ತೆ, ಅಥವಾ ಏನು ಅವ್ರ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಹೆಲ್ತಲ್ಲಿ ಪ್ರಾಬ್ಲಮ್ ಇದ್ದರೂ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಖಂಡಿತ ಮಾಡ್ಕೋಬೇಕು. ಎಲ್ಲ ಮಾಡ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡೋದು ಮಾತ್ರ ಮರಿಬೇಡಿ. ಸೂರ್ಯ ನಮಸ್ಕಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಧನ್ಯವಾದಗಳು ಗುರುಗಳೇ. ಎಂದಿನಂತೆ ಇವತ್ತು ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಸಾಕಷ್ಟು ಮಾಹಿತಿಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋದನ್ನು ಕೂಡ ನಿಮ್ಗೆ ತಿಳಿಸಿದ್ರೆ. ಸೊ ನಿಮ್ಮ ಕಾರ್ಯಕ್ರಮನ ಸಾಕಷ್ಟು ಜನ ವೀಕ್ಷಿಸ್ತಾ ಇದ್ದಾರೆ, ಸಾಕಷ್ಟು ಜನ ನಿಮ್ಮ ಕಾರ್ಯಕ್ರಮವನ್ನು ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಏನಂತ ತಿಳಿಸ್ತೀರಾ? ನಮಗೆ ಭಾರಿ ಖುಷಿ ಆಗುತ್ತೆ ನೋಡಿ. ಈಗ ಅವರು ನಮ್ಮ ಮಂಜುನಾಥ್ ಹೇಳಿದ್ರು, ಹಾಗೆ ಕೃಷ್ಣ ಹೇಳಿದ್ರು ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ. ನಮ್ಮ ಪ್ರೋಗ್ರಾಮ್ ಚೆನ್ನಾಗಿದೆ, ನಮಗೆ ಒಂಥರ ನೋಡಿ, ನಮ್ಮ ಏನು ಕಲಿತೀವೋ ಅಥವಾ ನಾವು ಏನು ಈ ಗುರುಗಳು ಮಾಡೋದು ಇಷ್ಟೇ ಕೆಲಸ. ಯಾವುದೇ ಗುರು ಆದ್ರೂ ಒಂದು ಸೀಟಲ್ಲಿ ಬಂದು ನಾನು ಗುರು ಸ್ಥಾನ ಅಂತ ಹೇಳಿದಾಗ ತಾವೇನು ಕಲ್ತಿದ್ರೋ ಅವ್ರು ಕಲಿಸೋದೇ ಒಂದು. ಇದು ಕಮರ್ಷಿಯಲ್ ಅಂತ ತಿಳ್ಕೊಬೋದು ಜನ, ಬಟ್ ನಾವು ನಮ್ಮ ಆಸೆ ಏನಿರುತ್ತೆ, ನಾವೇನು ಕಲ್ತಿದ್ವೋ ಅದನ್ನು ತಿಳ್ಕೊಳ್ಳೋದು, ಅದನ್ನು ನಿಮ್ಗೆ ಕಲಿಸೋದೇ ನಾವು ಮಾಡ್ತಾ ಇರೋದು. ಸೊ ಕಡೆಯವರೆಗೂ ಇದೇ ಥರ ವೀಕ್ಷಕರು ನೋಡಿ ನಮಗೆಲ್ಲ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಹೆಚ್ಚು ಕಲಿತು ಹೆಚ್ಚು ಕಲಿಸಲ್ಲ ಅಂತ ಬರ್ತೀವಿ. ಸೊ ಇದು ನಮ್ಮ ಕಾರ್ಯಕ್ರಮ ನೋಡು ನಮ್ಮ ಕ್ಲೈಂಟ್ಸ್ ಎಲ್ಲ ಬರ್ತಾರೆ, ಗುರುಗಳೇ ನೀವು 1ನೇ ತಾರೀಕು ಈ ಥರ ಮಾಡಬೇಕು ಅಂತ ಹೇಳಿದ್ರಿ, ಖಂಡಿತ ಈ ಥರ ಮಾಡಿದ್ವಿ, ನಾವು ಫಾಲೋ ಮಾಡಿದ್ವಿ, ನಮ್ಮ ತಮ್ಮನಿಗೆ ಹೇಳಿದ್ವಿ, ನಮ್ಮ ತಮ್ಮ ಏನೋ ಮಾಡ್ತಾ ಇರಲಿಲ್ಲ ಮೊದಲು, ಈಗ ಒಂದು ಕಾರ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಥರ ದೇವಸ್ಥಾನಕ್ಕೆ ಹೋಗಬೇಕು, ಈ ಥರ ಇದು ಮಾಡಬೇಕು ಅಂತ ನೀವೆಲ್ಲ ಹೇಳಿದ್ರಿ, ನಾವೆಲ್ಲ ಲಿಸ್ಟ್ ಮಾಡಿ ಬರ್ದಿಟ್ಕೊಂಡಿದ್ದೀವಿ ಅಂತ. ಭಾರಿ ಖುಷಿ ಆಗುತ್ತೆ ನಮಗೆ. ಅಂದರೆ ನಮ್ಮ ಕಾರ್ಯಕ್ರಮ ನೋಡಿ ಎಲ್ಲ ಬರ್ದಿಟ್ಕೊಂಡಿದ್ದಾರೆ ನೋಡಿ. ನಮ್ಮ ಕಾರ್ಯಕ್ರಮ ನೋಡೋರೆಲ್ಲ ಒಂದು ಮಿಡಲ್ ಕ್ಲಾಸ್ ಜನನೇ ನೋಡೋದು. ಸೊ ನಮಗೆ ಅಂಥವ್ರೇ ಬೇಕಂದ್ರೆ, ಅಂಥವ್ರು ಅಂದರೆ ನಮ್ಮಿಂದ ಒಂದು ಹೆಲ್ಪ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಅಂಥ ಜನ ಕ್ಲೀನಾಗಿ ಬರ್ದಿಟ್ಕೊಂಡು ಫಾಲೋ ಮಾಡ್ತಾರೆ ಅಂದರೆ ನಾನು ಕಲಿತಾ ಇರೋದು ಸಾರ್ಥಕ ಆಯಿತು ಅಂತ ಭಾಳ ಖುಷಿ ಆಗುತ್ತೆ. ಸೊ ಇದನ್ನ ಖಂಡಿತ ನೀವು ಈ ಥರ ನಮ್ಗೆ ಎನ್ಕರೇಜ್ ಮಾಡ್ತಾರೆ, ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಗುರುಗಳೇ, ಧನ್ಯವಾದಗಳು ಗುರುಗಳೇ. ಸಾಕಷ್ಟು ಮಾಹಿತಿಗಳನ್ನ ಎಂದಿನಂತೆ ಇವತ್ತು ಕೂಡ ಸಂಖ್ಯಾಶಾಸ್ತ್ರದ ಪ್ರಕಾರ ಏನೇನು ಮಾಹಿತಿಗಳು ನಿಮ್ಮೆಲ್ಲರಿಗೂ ಬೇಕೋ ಎಲ್ಲ ಮಾಹಿತಿಗಳ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ಸಿಂಹರಾಶಿಯವರು ಯಾವ್ಯಾವ ಕಷ್ಟಗಳಿಂದ ಬಳಲ್ತಾ ಇದ್ದಾರೆ, ಏನೆಲ್ಲ ಮಾಡಬೇಕು, ಸೂರ್ಯನ ಅಧಿಪತಿ ಆಗಿರೋದ್ರಿಂದ ಅವರು ಸೂರ್ಯ ನಮಸ್ಕಾರ ಮಾಡಲೇಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಸೊ ನಿಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳ ಹತ್ರ ಮಾತಾಡೋ ಅವಕಾಶ ಸಿಗ್ಲಿಲ್ವಲ್ಲಪ್ಪ, ಏನ್ ಮಾಡೋದು, ಮಾತಾಡಲೇಬೇಕಿತ್ತು ಅಂತ ಇದ್ದಲ್ಲಿ ಖಂಡಿತವಾಗ್ಲೂ ಮಾತಾಡ್ಬೋದು. ಆದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಬೇಕಾಗತ್ತೆ. ನಮ್ಮ ಅಪಾಯಿಂಟ್ಮೆಂಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ, 9535552211. ಸೊ ಈ ನಂಬರ್ ಜೊತೆಗೆ ಮತ್ತೊಂದು ನಂಬರ್ ಕೂಡ ಇದೆ, 997222785557. ಸೊ ಈ 2 ನಂಬರ್ಗಳ ಜೊತೆಗೆ ನಮ್ಮ ಅಡ್ರೆಸ್ನ ಕೂಡ ನೋಟ್ ಮಾಡ್ಕೊಂಬಿಡಿ. ನಂಬರ್ 59/1 3rd ಕ್ರಾಸ್, ಭಾರತಿ ಲೇಔಟ್, ಶ್ರೀನಿವಾಸ ಥಿಯೇಟರ್ ರೋಡ್, ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, SG ಪಾಳ್ಯ, ಬೆಂಗಳೂರು 29. ಸೊ ಇವತ್ತಿನ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ್ಯಾವ ಮಾಹಿತಿಗಳು ನಿಮ್ಗೆ ಕೊಡಬೇಕಾಗಿತ್ತು ಗುರು, ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮವನ್ನ ನೀವು ಕೂಡ ವೀಕ್ಷಿಸ್ತಾ ಇರಿ. ಅಲ್ಲಿವರೆಗೂ ನಮಸ್ಕಾರ. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ